Hello guys, welcome to Unacademy Karnataka PUC YouTube channel. So myself Vishwanath. So ಇಲ್ಲಿ ತನಕ ನಿಮಗೆ ಸ್ಟಾಟಿಸ್ಟಿಕ್ಸ್ ಫಾರ್ ಸೆಕೆಂಡ್ ಇಯರ್ ಸಬ್ಜೆಕ್ಟ್ ಅನ್ನು ಹೇಳ್ಕೊಡ್ತಾ ಬರ್ತಾ ಇದ್ದೀವಿ. So we have in the previous class covered with the topics of index number. So today with the fresh mood, with the fresh topic I have come again with you. So ಇವತ್ತಿನ ಒಂದು ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಒಂದು ಕರ್ನಾಟಕ ಅನ್ಅಕಾಡೆಮಿ PUC ಟೆಲಿಗ್ರಾಮ್ ಚಾನಲನ್ನು ಎಲ್ಲರೂ ಜಾಯ್ನ್ ಆಗ್ರಿ ಅಂತ ಹೇಳ್ತಾ ಸೊ ಸೆಷನನ್ನು ಸ್ಟಾರ್ಟ್ ಮಾಡುವಂಥ ಸಮಯ. ಸೊ ಇವತ್ತು ಒಂದು ಹೊಸ ಟಾಪಿಕ್ ತೊಗೊಂಬಂದಿದ್ದೀನಿ ನಿಮ್ಮ ಸಂಬಂಧ. ಸೊ ನಿಮ್ಮ ಸಿಲೆಬಸ್ನಲ್ಲಿ ಬರ್ತಕ್ಕಂಥ ಒಂದು 10 ಮಾರ್ಕ್ಸ್ ಹಾಗೂ 5 ಮಾರ್ಕ್ಸಿಗೆ ಬರ್ತಕ್ಕಂಥ ಎರಡು ಕ್ವಶನ್ಸ್ಗಳು. 5 ಮಾರ್ಕ್ಸಿಗೂ ಒಂದು ಕ್ವಶನನ್ನು ಕೊಡ್ತಾರೆ, 10 ಮಾರ್ಕ್ಸಿಗೂ ಒಂದು ಕ್ವಶನನ್ನು ಕೊಡುವಂಥದ್ದು. ಅದು ಯಾವುದಪ್ಪ ಅಂದರೆ ಇಂಟರ್ಪೋಲೇಷನ್ ಆ್ಯಂಡ್ ಎಕ್ಸ್ಟ್ರಪೋಲೇಷನ್ ಅನ್ನುವಂಥ ಒಂದು chapter. So today I have brought you the interpolation and extrapolation chapter, wherein you will get 10 mark as well as 5 mark problems also. So you will be getting how many 10 mark problems ಕೂಡ ಇರ್ತದೆ ಹಾಗೂ 5 mark problem ಕೂಡ ಬರ್ತದೆ. ಸೊ ಇದರಲ್ಲಿ ಎರಡು ಮೆಥಡ್ಸ್ ಬರ್ತಾವ. ಇಂಟರ್ಪೋಲೇಷನ್ ಅನ್ನ ಎಕ್ಸ್ಟ್ರಾಪೋಲೇಷನ್ ಯು ಹ್ಯಾವ್ ಆಲ್ರೆಡಿ ಲರ್ನ್ಡ್ ಇನ್ ಯುವರ್ PUC ಫಸ್ಟ್ ಇಯರ್, ಕರೆಕ್ಟ್? ಸೊ ಇದನ್ನು ನೀವು ಆಲ್ರೆಡಿ ಏನು ಮಾಡಿರಿ, ಈಗ ಫಸ್ಟ್ ಇಯರ್ PUC ಒಳಗಡೆ ಇಂಟರ್ಪೋಲೇಷನ್ನ ಮತ್ತು ಎಕ್ಸ್ಟ್ರಾಪೋಲೇಷನಿನ ಭಾಗ 1 ಓಕೆ ಚಾಪ್ಟರ್ there was there in your PUC first year where you have studied interpolation and extrapolation. This is the advanced level of chapter, that is the step 2 that you are going to study in the second year PUC statistics syllabus guys. So ಇವತ್ತಿನ ಒಂದು ಕ್ಲಾಸ್ನಲ್ಲಿ ಇಂಟರ್ಪೋಲೇಷನ್ ಆ್ಯಂಡ್ ಎಕ್ಸ್ಟ್ರಾಪೋಲೇಷನ್ ಅಂದರೆ ಏನಪ್ಪ, ಓಕೆ. ಆ್ಯಂಡ್ ಈ ಒಂದು ಚಾಪ್ಟರ್ನಲ್ಲಿ ನಿಮಗೆ ಬರ್ತಕ್ಕಂಥ 5 ಮಾರ್ಕ್ಸಿಗೆ 10 ಮಾರ್ಕ್ಸಿಗೆ ಬರ್ತಕ್ಕಂಥ ಸಮ್ಸ್ ಯಾವುದು, ವಿಚ್ ಆರ್ ದಿ ಪ್ರಾಬ್ಲಮ್ಸ್ ದ್ಯಾಟ್ ವಿಲ್ ಅಪಿಯರ್ ಫಾರ್ 5 ಮಾರ್ಕ್ಸ್ ಆಸ್ ವೆಲ್ ಆಸ್ 10 ಮಾರ್ಕ್ಸ್, ಅದನ್ನು ಕೂಡ ಇಲ್ಲೇ ಡಿಸ್ಕಷನ್ ಮಾಡೋನಿದ್ದೀನಿ. ಸೊ ಲೆಟ್ಸ್ ಇಂಟ್ರಡ್ಯೂಸ್ ಯು ಟು ದ ಟಾಪಿಕ್ ಇಂಟರ್ಪೋಲೇಷನ್ ಆ್ಯಂಡ್ extrapolation, right? So interpolation and extrapolation, these are the techniques, statistical techniques in order to estimate the future value or in order to estimate the values that has been missing, okay? ಸೊ ಇಲ್ಲೇನ್ರಿ ಇಂಟರ್ಪೋಲೇಷನ್ ಎಕ್ಸ್ಟ್ರಾಪೋಲೇಷನ್ ಅಂದ್ರೆ ಏನು, ಎರಡು ವೇರಿಯೇಬಲ್ಸ್ಗಳು ಇರ್ತಾವ. ಯಾವ ವೇರಿಯೇಬಲ್ಸ್ ರೀ ಅವ, ಮೊದಲಿಗೆ ಅದನ್ನು ನೋಡೋಣ. ಸೊ ದೇರ್ ಆರ್ 2 ವೇರಿಯೇಬಲ್ಸ್, ಓಕೆ, ಕನ್ಸಿಡರಿಂಗ್ ದೇರ್ ಆರ್ 2 ವೇರಿಯೇಬಲ್ಸ್. ಸೊ ಎರಡು ವೇರಿಯೇಬಲ್ ವಿಚ್ ಆರ್ ಡಿಪೆಂಡೆಂಟ್ ಆನ್ ಈಚ್ ಅದರ್, ಎರಡರು ಏನಾಗಿರ್ತಾವ, ಇಂಟರ್ ಡಿಪೆಂಡೆಂಟ್ ಇರ್ತಾವ, ಓಕೆ. ಬೋತ್ ಆರ್ ಇಂಟರ್ ಡಿಪೆಂಡೆಂಟ್, ದೇ ಆರ್ ಡಿಪೆಂಡೆಂಟ್ ಆನ್ ಈಚ್ ಅದರ್ ಅಂದರೆ ಎರಡು ಅವರ ಮೇಲೆ ಒಂದರ ಮೇಲೆ ಒಂದು ಅವಲಂಬಿತವಾಗಿರ್ತಕ್ಕಂಥದಕ್ಕೆ ನಾವೇನಂತ ಕರಿತೇವೆ ರೀ, ಇಂಟರ್ ಡಿಪೆಂಡೆಂಟ್ ಅಂತ ನಾವು ಹೇಳ್ತೇವೆ. ಸೊ ಇಲ್ಲಿ ಏನಾಗಿರ್ತದಪ್ಪ ಅಂದ್ರೆ ಇಂಟರ್ಪೋಲೇಷನ್ ಎಕ್ಸ್ಟ್ರಾಪೋಲೇಷನ್ ಅಂದ್ರೇನು, ಇಟ್ ಈಸ್ ಅ ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್. ಸೊ ಈ ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ ಎದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ವ್ಯಾಲ್ಯೂಸ್ಗಳನ್ನು, ವೇರಿಯೇಬಲ್ಸ್ಗಳಲ್ಲಿ ಇರ್ತಕ್ಕಂಥ ವ್ಯಾಲ್ಯೂಸ್ಗಳನ್ನು ಎಸ್ಟಿಮೇಟ್ ಮಾಡೋ ಸಂಬಂಧ ಯೂಸ್ ಮಾಡ್ತೇವೆ, ಓಕೆ. ಇನ್ ಆರ್ಡರ್ ಟು ಎಸ್ಟಿಮೇಟ್ ದ ವ್ಯಾಲ್ಯೂಸ್ ವಿ ಯೂಸ್ ದ ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ ನೋನ್ ಆಸ್ ಇಂಟರ್ಪೋಲೇಷನ್ ಆ್ಯಂಡ್ ಎಕ್ಸ್ಟ್ರಾಪೋಲೇಷನ್. ಸೊ ಯಾವ ರೀತಿಯಾಗಿ ಎಸ್ಟಿಮೇಟ್ ಮಾಡ್ತಾರೆ, ಏನು ಎಸ್ಟಿಮೇಟ್ ಮಾಡ್ತಾರೆ, ಹೆಂಗೆ ಎಸ್ಟಿಮೇಟ್ ಮಾಡ್ತಾರೆ ಅನ್ನೋದನ್ನು ಈ ಒಂದು ಕ್ಲಾಸಿನೊಳಗೆ ನಾನು ನಿಮಗೆ ತಿಳಿಸ್ಕೊಡಕ್ಕೆ ಬಂದಿದ್ದೇನೆ, ರೈಟ್? ಸೊ ಈಗ ಕನ್ಸಿಡರ್ ದಿ 2 ಇಂಟರ್ ಡಿಪೆಂಡೆಂಟ್ ವೇರಿಯೇಬಲ್ಸ್. ಸೊ ಎರಡು ಇಂಟರ್ ಡಿಪೆಂಡೆಂಟ್, ದಟ್ ಈಸ್ ದೇರ್ ಆರ್ 2 ಇಂಟರ್ ಡಿಪೆಂಡೆಂಟ್ ವೇರಿಯೇಬಲ್ಸ್ ವಿಚ್ ಆರ್ ಡಿಪೆಂಡೆಂಟ್ ಆನ್ ಈಚ್ ಅದರ್, ಓಕೆ. ಸೊ ಯಾವಪ್ಪ ವೇರಿಯೇಬಲ್ ಅಂದ್ರೆ ಒಂದು ಎಕ್ಸ್ ರೀ, ಇನ್ನೊಂದು ವೈ, okay. So there are 2 interdependent variables which are x and y, okay. So ಇಲ್ಲಿ ಏನಾಗಿರ್ತದಪ್ಪ ಅಂತಂದ್ರೆ x is an independent variable. ಸೊ x ಏನಾಗಿರ್ತದೆ, ಇದು ಇಂಡಿಪೆಂಡೆಂಟ್ ವೇರಿಯೇಬಲ್ ಆಗಿರ್ತದೆ. y ಏನಾಗಿರ್ತದೆ, ಇಲ್ಲೇ ಡಿಪೆಂಡೆಂಟ್ ವೇರಿಯೇಬಲ್ ಆಗಿರ್ತದೆ. ಅಂದರೆ ಸೊ ಎಕ್ಸ್ ಇಂಡಿಪೆಂಡೆಂಟ್ ಆಗಿ ವೇರಿ ಆಗ್ತದೆ. ಸೊ ಎಕ್ಸ್ ಯಾವ ರೀತಿಯಾಗಿ ವೇರಿ ಆಗ್ತದೋ, ಸೊ ಒಂದು ವೇರಿಯೇಬಲ್ ಎಕ್ಸು ಯಾವ ರೀತಿಯಾಗಿ ವೇರಿ ಆಗ್ತದೋ ಅದಕ್ಕೆ ಅನುಗುಣವಾಗಿ ಇನ್ನೊಂದು ವೇರಿಯೇಬಲ್ ವೈ ಅದು ವೇರಿ ಆಗ್ತದೆ ಅಥವಾ ಅದೇನಾಗ್ತದೆ, ಬದಲಾವಣೆಯನ್ನು ಹೊಂದತಕ್ಕಂಥದ್ದು. ಸೊ ಎಕ್ಸ್ ಅಂತಕ್ಕಂಥದ್ದು ಏನ್ರಿ, ಅದು ಸ್ವತಂತ್ರವಾಗಿರ್ತಕ್ಕಂಥ ಒಂದು ವೇರಿಯೇಬಲ್ ಆದರೆ ಸೊ ವೈ ಅಂತಕ್ಕಂಥದ್ದು ಡಿಪೆಂಡೆಂಟ್ ವೇರಿಯೇಬಲ್ ವಿಚ್ ಈಸ್ ಡಿಪೆಂಡೆಂಟ್ ಆನ್, ಯಾವುದ್ರ ಮೇಲೆ ಡಿಪೆಂಡೆಂಟ್ ಆಗಿರ್ತದೆ, ಎಕ್ಸ್ ವೇರಿಯೇಷನ್ ಮೇಲೆ. ಸೊ ಎಕ್ಸ್ ಯಾವ ರೀತಿಯಾಗಿ ವೇರಿಯೇಟ್ ಆಗ್ತದೆ, ಸೊ ಅದಕ್ಕೆ ಅನುಗುಣವಾಗಿ ವೈ ವೇರಿಯೇಬಲ್ ಏನಾಗ್ತದೆ, ಇಲ್ಲೇ ವೇರಿ ಆಗ್ತದೆ ಅಂತಕ್ಕಂಥದ್ದು. ದಟ್ ಈಸ್, ಸೊ ಮುಂದದನ್ನೇ ಕೊಟ್ಟಿದ್ದಾರೆ. ಸೊ ದಟ್ ಈಸ್ ವೇರಿಯೇಷನ್ ಆಫ್ ದಿ ಎಕ್ಸ್ ರಿಸಲ್ಟ್ಸ್ ಇನ್ ದಿ ವೇರಿಯೇಷನ್ ಆಫ್ ವೈ. ಏನಾಗ್ತದ್ರಿ ಇಲ್ಲಿ, ವೇರಿಯೇಷನ್ ಆಫ್ ಎಕ್ಸ್ ರಿಸಲ್ಟ್ಸ್ ಇನ್ ದಿ ವೇರಿಯೇಷನ್ ಆಫ್
y, ಬಿಕಾಸ್ y ಈಸ್ ಏನಾಗಿದೆ ಇಲ್ಲಿ, y ಈಸ್ ಅ ಡಿಪೆಂಡೆಂಟ್ ವೇರಿಯೇಬಲ್ ಆಗಿರೋದ್ರಿಂದ ಸೊ ಎಕ್ಸ್ನಲ್ಲಿ ಆಗುವಂಥ ಬದಲಾವಣೆಗಳಿಗೆ ಅನುಗುಣವಾಗಿ y ವೇರಿಯೇಬಲ್ನಲ್ಲೂ ಬದಲಾವಣೆಗಳು ಆಗ್ತವೆ ಅಂತಕ್ಕಂಥದ್ದು, ರೈಟ್. ಸೊ ಇಲ್ಲೇ ಈಗ ಇಂಟರ್ಪೋಲೇಷನ್ ಯಾವುದ್ರಿ ಸರ್, ಎಕ್ಸ್ಟ್ರಾಪೋಲೇಷನ್ ಅಂದ್ರೆ ಯಾವುದ್ರಿ ಅಂತ ನಾವು ನೋಡೋದಾದ್ರೆ, ಸೊ ಇಂಟರ್ಪೋಲೇಷನ್ ಅಂದ್ರೆ ಏನ್ರಿ, ಸೊ ನಾವಿಲ್ಲೇ ಇಫ್ ವಿ ವಾಂಟ್ ಟು ಎಸ್ಟಿಮೇಟ್ y ಫಾರ್ ಎನಿ ವ್ಯಾಲ್ಯೂ ಆಫ್ ಎಕ್ಸ್ ಅಂದ್ರೆ y ವೇರಿಯೇಬಲ್ನಲ್ಲಿರ್ತಕ್ಕಂಥ ಒಂದು ವ್ಯಾಲ್ಯೂವನ್ನು ನಾವು ಎಸ್ಟಿಮೇಟ್ ಮಾಡ್ತಾ ಇದ್ದೇವೆ. ಯಾವುದಕ್ಕೆ, ಎಕ್ಸ್ ವ್ಯಾಲ್ಯೂವಿಗೆ, ಯಾವುದೇ ಒಂದು ಎಕ್ಸ್ ವ್ಯಾಲ್ಯೂವಿಗೆ y ವೇರಿಯೇಬಲನ್ನು ನಾವು ಎಸ್ಟಿಮೇಟ್ ಮಾಡಿದರೆ, ಸೊ ಆ ಎಕ್ಸ್ ವೇರಿಯೇಬಲ್ ಏನಿರ್ತದೆ ಅದು 0ದಿಂದ n ಮಟ್ಟ ಇರ್ತದೆ. ಸೊ ವೇರಿಯೇಬಲ್ ವಿಲ್ ಬಿ in the range of between 0, that is x0 to xn. okay, so it can be done. so ಈ ಒಂದು ಟೆಕ್ನಿಕ್ ಟು ಎಸ್ಟಿಮೇಟ್ ದ y ವೇರಿಯೇಬಲ್ ಅನ್ನು ಎಸ್ಟಿಮೇಟ್ ಮಾಡೋದು ಯಾವುದನ್ನು ಬೇಸ್ ಆಗಿಟ್ಕೊಂಡು, ಫಾರ್ ಎನಿ ವ್ಯಾಲ್ಯೂ ಆಫ್ ಎಕ್ಸ್. ಸೊ ಎಕ್ಸ್ನ ವ್ಯಾಲ್ಯೂನ ಬೇಸ್ ಆಗಿಟ್ಟುಕೊಂಡು y ವ್ಯಾಲ್ಯೂವನ್ನು ನಾವು ಎಸ್ಟಿಮೇಟ್ ಮಾಡಿದರೆ ಅದಕ್ಕೆ ನಾವೇನಂತ ಕರಿತೇವ್ರಿ, ದ್ಯಾಟ್ ಈಸ್ ನೋನ್ ಆಸ್, okay, that is known as the technique of interpolation. it can be done by interpolation. so interpolation ಮುಖಾಂತರವಾಗಿ ನಾವು y ವೇರಿಯೇಬಲಿನ ವ್ಯಾಲ್ಯೂವನ್ನು ಯಾವುದೇ ಎಕ್ಸ್ ವ್ಯಾಲ್ಯೂವಿಗೆ ಎಸ್ಟಿಮೇಟ್ ಮಾಡ್ತಕ್ಕಂಥ ಟೆಕ್ನಿಕ್ ಏನಿದೆ, ಈ ಟೆಕ್ನಿಕ್ಕಿಗೆ ನಾವೇನಂತ ಕರಿತೇವೆ, ಇಂಟರ್ಪೋಲೇಷನ್ ಅಂತ ಕರಿತೇವೆ. ನೆಕ್ಸ್ಟ್ ಅದೇ ರೀತಿಯಾಗಿ ಸೊ ಇದು ಇರ್ತಕ್ಕಂಥ ಒಂದು ರೇಂಜ್ನಲ್ಲೇ ಇರ್ತಕ್ಕಂಥದ್ದು, ರೈಟ್. ಸೊ ರೇಂಜ್ನಲ್ಲೇ ಇರ್ತಕ್ಕಂಥ ಯಾವುದೇ ಒಂದು y ವ್ಯಾಲ್ಯೂವನ್ನು ನಾವು ಎಸ್ಟಿಮೇಟ್ ಮಾಡಕ್ಕೆ ಹೊಂಟೇವಿ ಎಕ್ಸ್ ವ್ಯಾಲ್ಯೂವಿಗೆ. ಸೊ ಅಕಸ್ಮಾತಾಗಿ ಇದೇನಪ್ಪ, ಇನ್ನೊಂದು ಎಕ್ಸ್ಟ್ರಾಪೋಲೇಷನ್ ಅಂದರೆ ಏನಂದರೆ, ಇಫ್ ವಿ ವಾಂಟ್ ಟು ಎಸ್ಟಿಮೇಟ್ ದ ವ್ಯಾಲ್ಯೂ ಆಫ್ y, ಸೊ ಇಲ್ಲೂ ಕೂಡ ನಾವು y ವ್ಯಾಲ್ಯೂವನ್ನು ಎಸ್ಟಿಮೇಟ್ ಮಾಡ್ತಾ ಇದ್ದೇವೆ ಫಾರ್ ಎನಿ ವ್ಯಾಲ್ಯೂ ಆಫ್ x. ಸೊ ಹಿಯರ್ ಆಲ್ಸೋ ವಿ ಆರ್ ಎಸ್ಟಿಮೇಟಿಂಗ್ ದ ವ್ಯಾಲ್ಯೂ ಆಫ್ y ಫಾರ್ ಎನಿ ವ್ಯಾಲ್ಯೂ ಆಫ್ x, ಕರೆಕ್ಟ್. ಬಟ್ ದ ಡಿಫರೆನ್ಸ್ ಈಸ್, ಸೊ ಇಲ್ಲಿ ಡಿಫರೆನ್ಸ್ ಏನಪ್ಪ ಅಂದ್ರೆ, ರೈಟ್. ಸೊ ಇಫ್ ಯು ವಾಂಟ್ ಟು ಎಸ್ಟಿಮೇಟ್ ದ y for any value of x which is outside the range of x series, so x series ಕಿಂತ ಹೊರಗಡೆ, ಎಕ್ಸಿನ ರೇಂಜ್ಗಿಂತ ಹೊರಗಡೆ ಇರ್ತಕ್ಕಂಥ ಒಂದು y ವ್ಯಾಲ್ಯೂವನ್ನು ನಾವು ಎಸ್ಟಿಮೇಟ್ ಮಾಡಕ್ಕೆ ಹೊಂಟಿದ್ರೆ ಅಂತಹ ಟೆಕ್ನಿಕ್ಕಿಗೆ ನಾವೇನಂತ ಕರಿತೇವೆ, ದ್ಯಾಟ್ ಟೆಕ್ನಿಕ್ ಟು ಎಸ್ಟಿಮೇಟ್, ಅಂಥ ವ್ಯಾಲ್ಯೂವನ್ನು ಎಸ್ಟಿಮೇಟ್ ಮಾಡಲಿಕ್ಕೋಸ್ಕರವಾಗಿ ನಾವು ಬಳಸುವಂಥ ಟೆಕ್ನಿಕ್ಕು ಎಕ್ಸ್ಟ್ರಾಪೋಲೇಷನ್ ಆಗಿದೆ. ಅಂದ್ರೆ ಇದರ ಒಂದು ಏನಪ್ಪ ಸಮರಿ ಏನು ಅಂತಂದರೆ, in interpolation we are estimating the y value for the x values which are already given, okay, which are within the range of x values that are given. Extrapolation means what? The value of y which has to be estimated for a value of y, for a value of x which is outside the range of x. so x series ಕಿಂತ ಹೊರಗಡೆ ಇರ್ತಕ್ಕಂಥ ಒಂದು ವ್ಯಾಲ್ಯೂ ಆಫ್ y ಅನ್ನು ನಾವು ಎಸ್ಟಿಮೇಟ್ ಮಾಡಕ್ಕೆ ಹೊಂಟೇವಿ which is not there in the range of x. ಸೊ ರೇಂಜ್ ಬಿಟ್ಟು ಹೊರಗಡೆ ಇರುವಂಥ ಒಂದು ವ್ಯಾಲ್ಯೂವನ್ನು ನಾವು ಎಸ್ಟಿಮೇಟ್ ಮಾಡಕ್ಕೆ ಹೊಂಟಾಗ y ವ್ಯಾಲ್ಯೂವನ್ನು, ಸೊ ಅದಕ್ಕೆ ನಾವೇನಂತ ಕರಿತೇವೆ, ಎಕ್ಸ್ಟ್ರಾಪೋಲೇಷನ್ ಅಂತ ಹೇಳ್ತೇವೆ. ವೆನ್ ವಿ ಆರ್ ಎಸ್ಟಿಮೇಟಿಂಗ್ ದ ವ್ಯಾಲ್ಯೂ ಆಫ್ y ಫಾರ್ ಎನಿ ನಂಬರ್ ಆಫ್ x values that are already known, okay, so that is known as interpolation. And the value of estimating, that is the technique of estimating y value for any value of x which is outside the range of x which we don't know, is known as extrapolation. okay, so this is regarding interpolation and extrapolation. so ಎರಡರಲ್ಲೂ ನಾವು ಏನು ಎಸ್ಟಿಮೇಟ್ ಮಾಡಕ್ಕೆ ಹೊಂಟೇವಿ, y ವ್ಯಾಲ್ಯೂವನ್ನು ಎಸ್ಟಿಮೇಟ್ ಮಾಡಕ್ಕೆ ಹೊಂಟೇವಿ. ಒಂದು ವಿದಿನ್ ದ ರೇಂಜ್ ಇದೆ, x ಅಂದರೆ ಎಲ್ಲ ಗೊತ್ತಿದ್ದ ವ್ಯಾಲ್ಯೂಸ್ ಸೀರೀಸ್ ಇದ್ದಾವೆ, ಅದಕ್ಕೆ ನಾವೇನಂತ ಕರೆದ್ವಿ, ಇಂಟರ್ಪೋಲೇಷನ್. ಇನ್ನೊಂದು ನಮಗೆ ಗೊತ್ತಿಲ್ಲ ವಿಚ್ ಈಸ್ ಔಟ್ಸೈಡ್ ದ ರೇಂಜ್ ಆಫ್ ಎಕ್ಸ್, ದ್ಯಾಟ್ ಈಸ್ ನೋನ್ ಆಸ್ ಎಕ್ಸ್ಟ್ರಾಪೋಲೇಷನ್. ಓಕೆ, ಅದಕ್ಕೆ ನಾವೇನಂತ ಕರೆದ್ವಿ, ಎಕ್ಸ್ಟ್ರಾಪೋಲೇಷನ್, ರೈಟ್. ಸೊ ದೇರ್ ಫೋರ್, ಸೊ ಇಲ್ಲೇನಂತ ಕೊಟ್ರಿ ಕೊನೆಗೆ,
ಇಂಟರ್ಪೋಲೇಷನ್ ಅಂದ್ರೆ ಏನಪ್ಪ ಅಂದ್ರೆ ಇಟ್ ಈಸ್ ಅ ಟೆಕ್ನಿಕ್ ಆಫ್ ಎಸ್ಟಿಮೇಟಿಂಗ್ ದ ವ್ಯಾಲ್ಯೂ ಆಫ್ ಡಿಪೆಂಡೆಂಟ್ ವೇರಿಯಬಲ್ y ಫಾರ್ ಎನಿ ಇಂಟರ್ಮೀಡಿಯೇಟ್ ವ್ಯಾಲ್ಯೂ ಆಫ್ ಇಂಡಿಪೆಂಡೆಂಟ್ ವೇರಿಯಬಲ್ x. ಅಂದರೆ ಯಾವುದೇ ಒಂದು ಗೊತ್ತಿರುವಂಥ ವ್ಯಾಲ್ಯೂ ಆಫ್ ಎಕ್ಸಿಗೆ ನಾವು y ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಕ್ಕೆ ಹೊಂಟೇವಿ. ಆ ಒಂದು ಟೆಕ್ನಿಕ್ಕಿಗೆ ಇಂಟರ್ಪೋಲೇಷನ್ ಅಂತ ಕರೀತಾರೆ. ದೆನ್ ಇನ್ನೊಂದು ಏನಪ್ಪ ಎಕ್ಸ್ಟ್ರಾಪೋಲೇಷನ್ ಅಂದ್ರೆ ಏನು? ಎಕ್ಸ್ಟ್ರಾಪೋಲೇಷನ್ ಈಸ್ ಅ ಟೆಕ್ನಿಕ್. Extrapolation is a technique of estimating the value of dependent variable. ಸೊ ಇಲ್ಲಿ ಯಾವಾಗಿದ್ರೂ ಡಿಪೆಂಡೆಂಟ್ ವೇರಿಯಬಲ್ ಯಾವುದಾಗಿರ್ತದೆ? y. Independent variable is x. So for any value of independent variable x which is outside the range of given series. ಓಕೆ, ಸೊ ಎಕ್ಸ್ ವ್ಯಾಲ್ಯೂಸ್ ರೇಂಜ್ ಏನಿರ್ತದೆ, ಸೀರೀಸ್ ಏನು ಕೊಟ್ಟಿರ್ತಾರೆ ಆ ಸೀರೀಸ್ ಬಿಟ್ಟು ಹೊರಗಡೆ ಇರ್ತಕ್ಕಂಥ ವ್ಯಾಲ್ಯೂ ಆಫ್ ವೈನ ಎಸ್ಟಿಮೇಟ್ ಮಾಡಿದ್ರೆ ದ್ಯಾಟ್ ಟೆಕ್ನಿಕ್ ಈಸ್ ನೋನ್ ಆಸ್ ಎಕ್ಸ್ಟ್ರಾಪೋಲೇಷನ್. ಆ್ಯಂಡ್ ದ ಟೆಕ್ನಿಕ್ ಆಫ್ ಎಸ್ಟಿಮೇಟಿಂಗ್ ದ ವ್ಯಾಲ್ಯೂ ವಿಚ್ ಈಸ್ ಆಲ್ರೆಡಿ ಗಿವನ್ ಇನ್ ದ ಸೀರೀಸ್ ಆಫ್ ಎಕ್ಸ್ ಈಸ್ ನೋನ್ ಆಸ್ ಇಂಟರ್ಪೋಲೇಷನ್. ಸೊ ದಿಸ್ ಈಸ್ ರಿಗಾರ್ಡಿಂಗ್ ಇಂಟರ್ಪೋಲೇಷನ್ ಆ್ಯಂಡ್ ಎಕ್ಸ್ಟ್ರಾಪೋಲೇಷನ್ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ. ರೈಟ್, ಓಕೆ. ನೆಕ್ಸ್ಟ್ ಏನಪ್ಪ, ಇಲ್ಲಿ ಸರ್ಟನ್ ಅಸಂಪ್ಷನ್ಸ್ ಇದೆ. ಸೊ ಯಾವುದೇ ಒಂದು ವ್ಯಾಲ್ಯೂ ಎಸ್ಟಿಮೇಟ್ ಮಾಡಬೇಕಪ್ಪ ಅಂದ್ರೆ ನಾವು ಹುಡುಕ್ಬೇಕಪ್ಪ ಅಂದರೆ ಸೊ ಅದಕ್ಕೆ ಕೆಲವೊಂದಿಷ್ಟು ಏನಿರ್ತಾವ ಅಸಂಪ್ಷನ್ಸ್ ಇರ್ತಾವು. ಅಸಂಪ್ಷನ್ಸ್ ಏನು ಅಂತ ನಾವಿಲ್ಲಿ ನೋಡೋಣ. ವಾಟ್ ಆರ್ ದಿ ಅಸಂಪ್ಷನ್ಸ್ ಆಫ್ ಇಂಟರ್ಪೋಲೇಷನ್ ಆ್ಯಂಡ್ ಎಕ್ಸ್ಟ್ರಾಪೋಲೇಷನ್ ಟೆಕ್ನಿಕ್? ಸೊ ಯಾವುದೇ ಒಂದು ವ್ಯಾಲ್ಯೂವನ್ನು ಎಸ್ಟಿಮೇಟ್ ಮಾಡಬೇಕಾದ್ರೆ ಸೊ ಏನು ಅಸಂಪ್ಷನ್ಸನ್ನು ನಾವಿಲ್ಲಿ ಕಂಡುಕೊಳ್ತೇವೆ ಇಂಟರ್ಪೋಲೇಷನ್ ಎಕ್ಸ್ಟ್ರಾಪೋಲೇಷನ್ನಲ್ಲಿ ಅಂತಕ್ಕಂಥದ್ದು. ಓಕೆ, ಸೊ ದಿ ಅಸಂಪ್ಷನ್ಸ್ ಆಫ್ ಇಂಟರ್ಪೋಲೇಷನ್ ಆ್ಯಂಡ್ ಎಕ್ಸ್ಟ್ರಾಪೋಲೇಷನ್ ಆರ್, ಫಸ್ಟ್ ಒನ್ ಏನಿದೆ, ದೇರ್ ಆರ್ ನೋ ಸಡನ್ ಜಂಪ್ಸ್ ಇನ್ ದ ವ್ಯಾಲ್ಯೂಸ್ ಆಫ್ ಡಿಪೆಂಡೆಂಟ್ ವೇರಿಯಬಲ್ ಫ್ರಮ್ ಒನ್ ಪೀರಿಯಡ್ ಟು ಅನದರ್. ಸೊ ದಟ್ ಈಸ್ ಫಸ್ಟ್ ಅಸಂಪ್ಷನ್ ಈಸ್ ವಾಟ್? ದೇರ್ ಆರ್ ನೋ ಸಡನ್ ಜಂಪ್ಸ್. ಸೊ ಈ ಎಸ್ಟಿಮೇಷನ್ದು ಏನಿದೆ ರೀ ಅಸಂಪ್ಷನ್ ಏನಿದೆಯಲ್ಲ ಇದು ನಿಮಗೆ ಥಿಯರಿ 1 ಮಾರ್ಕ್ ಅಥವಾ 2 ಮಾರ್ಕ್ಸಿಗೆ ನಿಮ್ಗೆ ಕೇಳ್ತಾರೆ. ಓಕೆ, 1 or 2 marks they will ask you the assumptions. Mention any 2 assumptions or any one assumption of interpolation or extrapolation ಅಂತ ಹೇಳಿ. ಸೊ ಟ್ರೂ ಆರ್ ಫಾಲ್ಸ್ ನಲ್ಲೂ ಕೂಡ ಫಿಲ್ ಇನ್ ದ ಬ್ಲಾಂಕ್ಸ್ ನಲ್ಲೂ ಕೂಡ ಬರ್ತಕ್ಕಂಥ ಒಂದು ಪ್ರಶ್ನೆಯಾಗಿದೆ ಅಸಂಪ್ಷನ್ಸ್ ಆಫ್ ಇಂಟರ್ಪೋಲೇಷನ್ ಆ್ಯಂಡ್ ಎಕ್ಸ್ಟ್ರಾಪೋಲೇಷನ್. ಚಾಲು, ರೈಟ್. ಸೊ ನೆಕ್ಸ್ಟ್ ಏನಿದೆ ಈಗ, ದೇರ್ ಆರ್ ನೋ ಸಡನ್ ಜಂಪ್ಸ್. ಸೊ ಸಡನ್ ಜಂಪ್ಸ್ ಇನ್ ದ ವ್ಯಾಲ್ಯೂಸ್ ಆಫ್ ಡಿಪೆಂಡೆಂಟ್ ವೇರಿಯಬಲ್ ಫಾರ್ ಒನ್ ಪೀರಿಯಡ್ ಟು ಅನದರ್. ಅಂದರೆ ಒಂದು ಪೀರಿಯಡ್ಗಿಂತ ಇನ್ನೊಂದು ಪೀರಿಯಡಿಗೆ ಏನು ಸಡನ್ ಆಗಿ ಜಂಪ್ಸ್ ಇರಂಗಿಲ್ಲ ಅಥವಾ ವೇರಿಯೇಷನ್ಸು ಇರಂಗಿಲ್ಲ ಅಂತಕ್ಕಂಥದ್ದು. ನೆಕ್ಸ್ಟ್ ಎರಡನೇದು, ದೇರ್ ಇಸ್ ಅ ಸಾರ್ಟ್ ಆಫ್ ಯೂನಿಫಾರ್ಮಿಟಿ ಇನ್ ದ ರೈಸ್ ಆರ್ ಫಾಲ್ ಆಫ್ ದಿ ವ್ಯಾಲ್ಯೂಸ್ ಆಫ್ ದಿ ಡಿಪೆಂಡೆಂಟ್ ವೇರಿಯಬಲ್. ಸೊ ಅಲ್ಲೇನಿರ್ತದೆ ಯೂನಿಫಾರ್ಮಿಟಿ ಇರ್ತದೆ. ಸೊ ಐದರ್ ಇಟ್ ಮೇ ಬಿ ಇನ್ ಅ ಇನ್ಕ್ರೀಸಿಂಗ್ ಆರ್ಡರ್, ಡಿಕ್ರೀಸಿಂಗ್ ಆರ್ಡರ್, ಆರ್ ದೇ ಮೇ ಬಿ ಅ ಸರ್ಟನ್ ಡೆಫಿನೆಟ್ ಆರ್ಡರ್. ಸೊ ಒಂದು ಯೂನಿಫಾರ್ಮಿಟಿ ಇರ್ತದೆ. ಸೊ ರೈಸ್ ಆರ್ ಫಾಲ್ ಆಗುವಾಗ ಸೊ ಒಂದು ಯೂನಿಫಾರ್ಮಿಟಿ ಏರ್ಕೋತ ಹೋಗಿರ್ತಾವ, ಅದು ಒಂದು ರೀತಿಯಾದಂಥ ಪ್ಯಾಟರ್ನರೇ ಇರ್ತದೆ. ಅಥವಾ ಏನು ವೈ ವ್ಯಾಲ್ಯೂಸ್ ಕಡಿಮೆ ಹಾಕುವಂಥರ ಬಂದಿರ್ತದೆ, ಅದು ಒಂದು ರೀತಿಯಾದಂತಹ ಪ್ಯಾಟರ್ನ್ ಇರ್ತದೆ. ಒಟ್ಟು ಇಲ್ಲೇನಿರ್ತದೆ ಒಂದು ಯೂನಿಫಾರ್ಮ್ ಪ್ಯಾಟರ್ನ್ ಇರ್ತದೆ. ಎಲ್ಲಿ ಯೂನಿಫಾರ್ಮ್ ಪ್ಯಾಟರ್ನ್ ಇರ್ತದೆ? ಡಿಪೆಂಡೆಂಟ್ ವೇರಿಯಬಲ್ಸ್ನಲ್ಲಿ ಒಂದು ಯೂನಿಫಾರ್ಮ್ ಪ್ಯಾಟರ್ನ್ ಇರ್ತದೆ. ಯಾವಾಗ ರೈಸ್ ಆರ್ ಫಾಲ್ ಆಗುವಾಗ there is a uniformity, there is a sort of uniformity. So sudden increase or decrease does not occur in these interpolation and extrapolation problems. Next, this assumption is very very important. Okay, so this is very important, you should know for your ಏನ್ರಿ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗೂ ಸಹಿತ ಇದು ತಲೆಯಾಗಿರಬೇಕು. ಏನಪ್ಪ ಅಂದ್ರೆ ದೇರ್ ವಿಲ್ ಬಿ ನೋ ಕನ್ಸಿಕ್ಯೂಟಿವ್ ಮಿಸ್ಸಿಂಗ್ ನಂಬರ್ಸ್. ಸೊ ದೇರ್ ವಿಲ್ ಬಿ ನೋ ಕನ್ಸಿಕ್ಯೂಟಿವ್ ಮಿಸ್ಸಿಂಗ್ ನಂಬರ್ಸ್ ಇನ್ ದ ಸೀರೀಸ್. ಸೊ ಕನ್ಸಿಕ್ಯೂಟಿವ್ ನಂಬರ್ಸ್ ಅಂದ್ರೆ ಏನ್ರಿ? ಈಗ ಉದಾಹರಣೆಗೆ 2 ವೇರಿಯೇಬಲ್ ಇದೆಪ್ಪ, ಎಕ್ಸ್ ಅನ್ನೋದೊಂದಿದೆ, ವೈ ಅನ್ನೋದಿದೆ. ಸೊ ಇಲ್ಲಿ 1 2 3 4 5 ವ್ಯಾಲ್ಯೂಸ್ ಇದೆ. ಸೊ ಈಗ ಕನ್ಸಿಕ್ಯೂಟಿವ್ ಮಿಸ್ಸಿಂಗ್ ಅಂದ್ರೆ ಹೆಂಗಪ್ಪ ಅಂದ್ರೆ ಈ ಉದಾಹರಣೆಗೆ ಇಲ್ಲಿ 2 ಇದೆ, 4 ಇದೆ, ಇದು ವ್ಯಾಲ್ಯೂ ಗೊತ್ತಿಲ್ಲ, ಇದು ವ್ಯಾಲ್ಯೂ ಗೊತ್ತಿಲ್ಲ, ಇದು 8 ಇದೆ ಅಂತ ತಿಳಿರಿ. ಕರೆಕ್ಟ್. ಸೊ ಇವೆರಡೂ ಹಿಂಗೆ ಕಂಟಿನ್ಯೂಸ್ ಆಗಿ ಮಿಸ್ಸಿಂಗ್ ಇದ್ರೆ ಇದಕ್ಕೆ ನಾವೇನಂತ ಕರಿತೇವೆ? ಕನ್ಸಿಕ್ಯೂಟಿವ್ ಮಿಸ್ಸಿಂಗ್ ಅಂತ ಕರಿತೇವೆ. ಏನಂತ ಕರಿತೇವೆ ನಾವು ಇದಕ್ಕೆ? ಕನ್ಸಿಕ್ಯೂಟಿವ್ ಮಿಸ್ಸಿಂಗ್. ಸೊ ಈ ಟೈಪ್ ಕನ್ಸಿಕ್ಯೂಟಿವ್ ಮಿಸ್ಸಿಂಗು ಎದರೊಳಗಿರಂಗಿಲ್ಲ, ಇಂಟರ್ಪೋಲೇಷನ್ ಎಕ್ಸ್ಟ್ರಾಪೋಲೇಷನ್ನಲ್ಲಿ ಕನ್ಸಿಕ್ಯೂಟಿವ್ ಮಿಸ್ಸಿಂಗ್ ನಂಬರ್ಸ್ ಇರಂಗಿಲ್ಲ.
you will know the alternate value. Okay, so always there will be a alternate value missing in the interpolation and extrapolation techniques guys. Okay, so remember this. ಏನಪ್ಪ ಮುಖ್ಯವಾದದ್ದು ಇದು ಪ್ರಾಬ್ಲಮ್ಸಿಗೂ ಬೇಕು, ಥಿಯರಿಯಲ್ಲೂ ಕೇಳ್ತಾರೆ. ಏನಪ್ಪ ಅಂದರೆ ದೇರ್ ವಿಲ್ ಬಿ ನೋ ಮಿಸ್ಸಿಂಗ್ ವ್ಯಾಲ್ಯೂಸ್ ಇನ್ ದ ಸೀರೀಸ್, ಕಾನ್ಸಿಕ್ಯೂಟಿವ್ ಮಿಸ್ಸಿಂಗ್ ಇರಂಗಿಲ್ಲ. ಟ್ರೂ ಆರ್ ಫಾಲ್ಸ್ ಅಂತ ಕೇಳಿದಾಗ ನಿಮಗೆ ಹೇಳಕ್ಕೆ ಬರ್ಬೇಕು ಎಸ್ ಇಟ್ ಈಸ್ ಟ್ರೂ ಅಂಥೇಳಿ. ಓಕೆ, ಸೊ ಇಲ್ಲೇನಿರಂಗಿಲ್ಲ ರೀ. ಉದಾಹರಣೆಗೆ ಈಗ ಮಿಸ್ಸಿಂಗ್ ವ್ಯಾಲ್ಯೂಸ್ ಹೆಂಗಿರ್ತಾವಪ್ಪ ಅಂದ್ರೆ 2 ಇದೆ 4 ಇದೆ, ಸೊ ಇಲ್ಲೊಂದು ಮಿಸ್ಸಿಂಗ್ ಇರ್ತದೆ ಅಂತೇಳಿ. ಸೊ ದೇರ್ ಈಸ್ ಅ ಮಿಸ್ಸಿಂಗ್ ಹಿಯರ್, ವಿ ಡೋಂಟ್ ನೋ ದ ವ್ಯಾಲ್ಯೂ ಆಫ್ ವ್ಯಾಲ್ಯೂ ಎಕ್ಸಿಗೆ ನಮ್ಮ ವೈ ವ್ಯಾಲ್ಯೂ ಗೊತ್ತಿಲ್ಲ. ನೆಕ್ಸ್ಟ್ ಇಲ್ಲೇ 6 ಇದೆ, ನೆಕ್ಸ್ಟ್ ಇಲ್ಲಿ 5th ವ್ಯಾಲ್ಯೂ ಕೂಡ ನಮಗೆ ಗೊತ್ತಿಲ್ಲ. ಸೊ ಈ ರೀತಿಯಾಗಿ ಮಿಸ್ಸಿಂಗ್ ಇರ್ತಾವ. ಈ ರೀತಿಯಾಗಿ ಮಿಸ್ಸಿಂಗ್ ಅಂದ್ರೆ ಏನ್ರಿ, ನಡಕಿನ ವ್ಯಾಲ್ಯೂ ನಮಗೆ ಗೊತ್ತಿರ್ತದೆ. ಸೊ ಆಲ್ಟರ್ನೇಟ್ ವ್ಯಾಲ್ಯೂ ಮಿಸ್ಸಿಂಗ್ ಇರ್ತಾವ. ಕನ್ಸಿಕ್ಯೂಟಿವ್ ಆಗಿ ಅಥವಾ ಕಂಟಿನ್ಯೂಸ್ ಆಗಿ ಎರಡೂ ನಂಬರ್ಸು ಕಂಟಿನ್ಯೂಸ್ ಆಗಿ ಮಿಸ್ಸಿಂಗ್ ಇರಂಗಿಲ್ಲ. Okay, so remember this point, it is very important for your 1 and 2 marks also and for problems also. So problems ನಲ್ಲೂ ಸಹಿತ ಇದು ನೆನ್ಪಿಟ್ಕೋರಿ. ಅವರ ಕೊಟ್ಟಿರ್ತಾರೆ ಆದರೂ ಕೂಡ ನೆನ್ಪಿಟ್ಕೋರಿ. ಏನಪ್ಪ ಕಂಟಿನ್ಯೂಸ್ ಆಗಿ ವ್ಯಾಲ್ಯೂಸ್ ಮಿಸ್ಸಿಂಗ್ ಇರಂಗಿಲ್ಲ. ಓಕೆ, ಸೊ ದೇರ್ ವಿಲ್ ಬಿ ಅ ನೋನ್ ವ್ಯಾಲ್ಯೂ ಇನ್ ಬಿಟ್ವೀನ್ ದ 2 ಮಿಸ್ಸಿಂಗ್ ನಂಬರ್ಸ್. ಸೊ 2 ಮಿಸ್ಸಿಂಗ್ ವ್ಯಾಲ್ಯೂಸ್ ಇದ್ವು ಅಂದರೆ ನಡಕ್ ಒಂದು ನೋನ್ ವ್ಯಾಲ್ಯೂ ಇದ್ದೇ ಇರ್ತದೆ ಅಂತಕ್ಕಂಥದ್ದು. ರೈಟ್, ಓಕೆ. ನೆಕ್ಸ್ಟ್, ಸೊ ದೀಸ್ ಆರ್ ದಿ ಅಸಂಪ್ಷನ್ಸ್. ಸೊ ಇದರಲ್ಲಿ ಬರ್ತಕ್ಕಂಥ ಮೆಥಡ್ಸ್. ಸೊ ಹೌ ಟು ಇಂಟರ್ಪೋಲೇಷನ್ ಎಕ್ಸ್ಟ್ರಾಪೋಲೇಷನ್ನಲ್ಲಿ ನಿಮಗೆ ಈ ಸಲ ಏನಿದೆ ರೀ 2 ಮೆಥಡ್ಸ್. ದೇರ್ ಆರ್ 2 ಮೆಥಡ್ಸ್. ಒನ್ ಈಸ್ ಬೈನಾಮಿಯಲ್ ಎಕ್ಸ್ಪಾನ್ಷನ್ ಮೆಥಡ್, ಅನದರ್ ಒನ್ ಈಸ್ ಈ ನ್ಯೂಟನ್ಸ್ ಅಡ್ವಾನ್ಸಿಂಗ್ ಡಿಫರೆನ್ಸ್ ಮೆಥಡ್. ಸೊ ಇದರಲ್ಲಿ ಹೆಚ್ಚಾಗಿ ನ್ಯೂಟನ್ಸ್ ಅಡ್ವಾನ್ಸಿಂಗ್ ಮೆಥಡನ್ನು 10 ಮಾರ್ಕ್ಸಿಗೆ ಕೇಳ್ತಾರೆ ಆ್ಯಂಡ್ ಬೈನಾಮಿಯಲ್ ಎಕ್ಸ್ಪಾನ್ಷನ್ ಮೆಥಡನ್ನು 5 ಮಾರ್ಕ್ಸಿಗೆ ಕೇಳ್ತಾರೆ. ಓಕೆ, ಸೊ ಯಾವುದ್ರಿ ಬೈನಾಮಿಯಲ್ ಎಷ್ಟಕ್ಕೆ ಕೇಳ್ತಾರೆ, ದಿಸ್ ವಿಲ್ ಬಿ ಆಸ್ಕ್ ಫಾರ್ 5 ಮಾರ್ಕ್ಸ್ ಆ್ಯಂಡ್ ನ್ಯೂಟನ್ಸ್ ವಿಲ್ ಬಿ ಆಸ್ಕ್ ಫಾರ್ 10 ಮಾರ್ಕ್ಸ್. ಓಕೆ, ಸೊ ದೇ ಮೇ ಬಿ ಆಲ್ಟರ್ನೇಟಿವ್ಲಿ ಚೇಂಜ್ ಆಗ್ಬೋದು ಬೇಸ್ಡ್ ಆನ್ ದ ಸೆಟರ್ ಆಫ್ ದಿ ಮೈಂಡ್ ಸೆಟ್ ಆಫ್ ದಿ ಕ್ವಶನ್ ಪೇಪರ್ ಸೆಟರ್. ಆದರೆ ಯೂಶ್ವಲಿ ಏನಿರ್ತದಪ್ಪ ನ್ಯೂಟನ್ಸ್ ಅಡ್ವಾನ್ಸಿಂಗ್ ಮೆಥಡ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಇರೋದ್ರಿಂದ ಸೊ ಅದನ್ನ ಏನು ಮಾಡ್ಯಾರಿ 10 ಮಾರ್ಕ್ಸಿಗೆ ಕೊಟ್ಟಾರ. ಬೈನಾಮಿಯಲ್ ಎಕ್ಸ್ಪಾನ್ಷನ್ ಮೆಥಡ್ ವಿಚ್ ಈಸ್ ವೆರಿ ಈಸಿ ಟು ಸಾಲ್ವ್. ಬೋತ್ ಆರ್ ಈಸಿ ಬಟ್ ಪ್ರೊವೈಡೆಡ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ದಿ ಅಸಂಪ್ಷನ್ಸ್ ಆ್ಯಂಡ್ ದ ವೇ ಆಫ್ ಸಾಲ್ವಿಂಗ್ ಇಟ್. ಆ್ಯಂಡ್ ದಿ ಪಾಸ್ಕಲ್ಸ್ ಟ್ರಯಾಂಗಲ್ ಕೂಡ ಇಲ್ಲಿ ಬಹಳ ಮಹತ್ವವಾದಂಥ ಒಂದು ಕಾರ್ಯವನ್ನು ನಿಭಾಯಿಸ್ತದೆ. ಯು ಶುಡ್ ನೋ Pascal's triangle that you have already learnt in your previous year. So ಹಿಂದಿನ ಫಸ್ಟ್ ಇಯರ್ PUC ಕ್ಲಾಸ್ನಲ್ಲಿ ಇಂಟರ್ಪೋಲೇಷನ್ ಸಬ್ಜೆಕ್ಟ್ ಚಾಪ್ಟರ್ ಕಲಿತಾಗ ಅಲ್ಲಿ ನೀವು ಪಾಸ್ಕಲ್ಸ್ ಟ್ರಯಾಂಗಲ್ ಆಲ್ರೆಡಿ ಕಲ್ತೀರಿ. ಡಿಫ್ರೆನ್ಸ್ ಏನಪ್ಪ ಈ ವರ್ಷಕ್ಕೆ ಹೋದ ವರ್ಷಕ್ಕೆ ಸರ ಅಂತ ನೀವು ಕೇಳಿದ್ರೆ, ಸೊ ಡಿಫ್ರೆನ್ಸ್ ಏನ್ರಿ ಅಂದರೆ ಇಂಟರ್ಪೋಲೇಷನ್ PUC ಫಸ್ಟ್ ಇಯರ್ನಾಗ ಓನ್ಲಿ 1 ವ್ಯಾಲ್ಯೂ ಮಿಸ್ಸಿಂಗ್ ಇತ್ತು. ಎಷ್ಟು ಮಿಸ್ಸಿಂಗ್ ಇದ್ವಲ್ಲೇ ಓನ್ಲಿ 1 ವ್ಯಾಲ್ಯೂ ವಾಸ್ ಮಿಸ್ಸಿಂಗ್. ಬಟ್ ಇನ್ ಕೇಸ್ ಆಫ್ ಸೆಕೆಂಡ್ ಇಯರ್ PUC 2, ಓಕೆ, PUC 2ನಲ್ಲಿ ನಿಮಗೆ 2 ಮಿಸ್ಸಿಂಗ್ ವ್ಯಾಲ್ಯೂಸ್ ಇರ್ತದೆ. ಸೊ ದೇರ್ ಆರ್ 2 ಮಿಸ್ಸಿಂಗ್ ವ್ಯಾಲ್ಯೂಸ್. ಅಂಡರ್ಸ್ಟುಡ್ ಗೈಸ್? So this is the major difference regarding to your first year and second year syllabus as considered with interpolation and extrapolation ಗೆ ಸಂಬಂಧಪಟ್ಟಂತೆ. ಫಸ್ಟ್ ಇಯರ್ನಾಗ ಬರೀ ಒಂದೇ ಮಿಸ್ಸಿಂಗ್ ವ್ಯಾಲ್ಯೂ ಇರ್ತಿತ್ತು. ಸೆಕೆಂಡ್ ಇಯರ್ನಲ್ಲಿ 2 ಮಿಸ್ಸಿಂಗ್ ವ್ಯಾಲ್ಯೂ ಇರ್ತಾವ ವಿಚ್ ಕ್ಯಾನ್ ಬಿ ಫೌಂಡ್ ಔಟ್ ಈಸಿಲಿ. ಯಾಕಪ್ಪ ಅಂದ್ರೆ ನಡಕ್ಕೆ ಒಂದು ವ್ಯಾಲ್ಯೂ ಗೊತ್ತಿದ್ದಿರ್ತೈತಿ. ಓಕೆ, ಸೊ ಕಂಟಿನ್ಯೂಸ್ ಆಗಿ ಮಿಸ್ಸಿಂಗ್ ಇದ್ದರೆ ನಮಗೆ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಬರುವುದಿಲ್ಲ. ಸೊ ಹಾಗಾಗಿ ಇಲ್ಲೊಂದು ಅಸಂಪ್ಷನ್ ಏನು ಕೊಟ್ಟಿದ್ದಾರೆ, ಒಳ್ಳೆಯದು ಕೆಲಸ ಏನು ಮಾಡ್ಯಾರ ಇಂಟರ್ಪೋಲೇಷನ್ ಎಕ್ಸ್ಟ್ರಾಪೋಲೇಷನ್ನಾಗ ಅಂತಂದರೆ, ಸೊ ಇಲ್ಲೇ ಏನಿರಂಗಿಲ್ಲ ರೀ, ಕನ್ಸಿಕ್ಯೂಟಿವ್ ಆಗಿ ಮಿಸ್ಸಿಂಗ್ ಇರಂಗಿಲ್ಲ. ಸೊ ನಡಕ್ಕೆ ಒಂದು ವ್ಯಾಲ್ಯೂ ಏನಿರ್ತದೆ ನಿಮಗೆ ಗೊತ್ತಿದ್ದಿರ್ತದೆ. ಸೊ ಬೇಸ್ಡ್ ಆನ್ ದ್ಯಾಟ್ ಯು ಕ್ಯಾನ್ ಎಸ್ಟಿಮೇಟ್ ದ 2 ವ್ಯಾಲ್ಯೂಸ್. ರೈಟ್, ಸೊ ಹಿಯರ್ I hope you got my point. So there will be in this syllabus of your interpolation extrapolation chapter you will have to calculate 2 missing values. Either interpolation ಇರಬಹುದು ಅಥವಾ extrapolation ನಲ್ಲೂ ಇರಬಹುದು. ಓಕೆನಾ? ರೈಟ್, ಸೊ what are the methods, how you are going to do the calculations? Let's see. So today we are going to discuss with regarding to the ಬೈನಾಮಿಯಲ್ ಎಕ್ಸ್ಪಾನ್ಷನ್. ಸೊ ಇವತ್ತಿನ ಸೆಷನ್ ಏನಿದೆಯಲ್ಲ ಇದು ಮತ್ತು ಮುಂದಿನ ಸೆಷನ್ನಲ್ಲಿ ನಾನು ಬೈನಾಮಿಯಲ್ ಎಕ್ಸ್ಪಾನ್ಷನ್ ಮೇಲೆ
ಇವತ್ತಿನ ಕ್ಲಾಸ್ನಲ್ಲಿ ನಿಮಗೆ ಬೈನಾಮಿಯಲ್ ಎಕ್ಸ್ಪಾನ್ಷನ್ ಮೆಥಡ್ ಹೆಂಗೆ ಇರ್ತೈತಿ ಏನಿರ್ತೈತಿ ಅದನ್ನು ಹೇಳ್ತೀನಿ. ಸೊ ನಾಳೆ ಕ್ಲಾಸ್ನಲ್ಲೂ ಕೂಡ ಅದರ ಮೇಲೆ ಪ್ರಾಬ್ಲಮ್ಸ್ಗಳು ಸಾಲ್ವ್ ಮಾಡೋಣ. ಓಕೆ, ಸೊ ಟುಡೇಸ್ ಆ್ಯಂಡ್ ಟುಮಾರೋಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಸಾಲ್ವ್ ರಿಗಾರ್ಡಿಂಗ್ ಟು ದ binomial expansion method, right? So let's start with the binomial expansion method, the first method of your interpolation and extrapolation chapter. Okay. Okay, so let's start with the first one, that is binomial expansion method. So this method is the simplest of all algebraic methods which can be used for both interpolation ಮಾಡಬಹುದು. So ಈ ಒಂದು expansion method ಲೆ ನಾವೇನ್ ಮಾಡಬಹುದ್ರಿ, can be used for either to interpolate or to extrapolate as well. Okay, so either it can be used for, this binomial method can be used for both, that is interpolation as well as extrapolation. So in previous year, so in previous year you have studied interpolation of single missing values. So single missing values using this method. So iday method use ಮಾಡಿ ಹಿಂದೆ ನೀವೇನು ಮಾಡಿರಿ, ಒಂದು ವ್ಯಾಲ್ಯೂವನ್ನು ಎಸ್ಟಿಮೇಟ್ ಮಾಡಿರಿ. ಆದರೆ ಈ ಸಲ ನಾವೇನು ಮಾಡೋದ್ರಿ, we are going to estimate two missing values, ಒಂದು within the range andre and one outside the range. So extrapolation and interpolation both you are going to study with this method, that is both the methods nallu ನಾವು interpolate as well as extrapolate ಕೂಡ ಮಾಡ್ತೇವೆ. Okay, so this method is applicable in the following conditions. ಏನು ಕಂಡೀಷನ್ ಪಾ ಅಂದರೆ, so here the value of independent variable should be have a common difference. So independent value in a difference ಏನಿದೆ ಅದು ಕಾಮನ್ ಆಗಿರ್ತದೆ, ದ ವ್ಯಾಲ್ಯೂ ಆಫ್ ಇಂಡಿಪೆಂಡೆಂಟ್. ಸೊ ಇಂಡಿಪೆಂಡೆಂಟ್ ವೇರಿಯಬಲ್ ಅಂದರೆ ಯಾವುದ್ರಿ, ಎಕ್ಸ್ ಈಸ್ ದಿ ಇಂಡಿಪೆಂಡೆಂಟ್ ವೇರಿಯಬಲ್, ಎಕ್ಸ್ ಈಸ್ ದಿ ಇಂಡಿಪೆಂಡೆಂಟ್ ವೇರಿಯಬಲ್. ಸೊ ಇದರ ಒಂದು ವೇರಿಯೇಷನ್ ಏನಿದೆ ಇದು ಏನಾಗಿರ್ತದೆ, ಯೂನಿಫಾರ್ಮ್ ಇರ್ತದೆ. ಸೊ ವೇರಿಯೇಷನ್ ಈಸ್ ಯೂನಿಫಾರ್ಮ್ ಇನ್ ಕೇಸ್ ಆಫ್ ಎಕ್ಸ್ ವೇರಿಯಬಲ್, ವೇರಿಯೇಷನ್ ಈಸ್ ಯೂನಿಫಾರ್ಮ್. ಓಕೆ, ವೇರಿಯೇಷನ್ ಏನಾಗಿರ್ತದೆ, ಯೂನಿಫಾರ್ಮ್ ಇರ್ತದೆ ಅಂತೇಳಿ. ಓಕೆ, ಅಂದರೆ ಕಾಮನ್ ಡಿಫರೆನ್ಸ್ ಇರ್ತದೆ. ದಟ್ ಈಸ್ ದ ವ್ಯಾಲ್ಯೂ ಶುಡ್ ಬಿ ಇನ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಸೊ ಇದು ಕೂಡ ನಿಮ್ಮ ಒಂದು 1 ಮಾರ್ಕ್ಸಿಗೆ ಬರ್ತಕ್ಕಂಥ ಪ್ರಶ್ನೆ. ಸೊ ದಿಸ್ ಇಸ್ ಆಲ್ಸೋ ಆಸ್ಕ್ಡ್ ಫಾರ್ ಯುವರ್ 1 and 2 marks, right? ಸೊ ಇಲ್ಲೇ ದ ವ್ಯಾಲ್ಯೂಸ್ ಇನ್ ದಿ ಇಂಟರ್ಪೋಲೇಷನ್ ಆ್ಯಂಡ್ ಎಕ್ಸ್ಟ್ರಾಪೋಲೇಷನ್, ದ ವ್ಯಾಲ್ಯೂಸ್ ಇನ್ ದಿ ಬೈನಾಮಿಯಲ್ ಎಕ್ಸ್ಪಾನ್ಷನ್ ಮೆಥಡ್ ಆರ್ ಇನ್ ಡ್ಯಾಶ್ ಪ್ರೋಗ್ರೆಷನ್ ಅಂತ ಕೇಳಿದ್ರೆ ಅವಾಗ ನಿಮ್ಗೆ ಹೇಳಕ್ಕೆ ಬರಬೇಕು ಅದು ಯಾವುದಪ್ಪ, ಅರ್ಥಮೆಟಿಕ್ ಪ್ರೋಗ್ರೆಷನ್ನಲ್ಲಿ ಇರ್ತದೆ ಅಂತೇಳಿ. ಅಂದರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ನಲ್ಲಿ ಇರ್ತದೆ ಅಂತಂದ್ರೆ ಏನ್ರಿ, ಕಾಮನ್ ಡಿಫರೆನ್ಸ್ ಇರ್ತದೆ. ಅಂದರೆ 2, 4, 6. ಸೊ ಕಾಮನ್ ಡಿಫರೆನ್ಸ್ ಏನ್ರಿ, 2ರಾಗ 4ರಾಗ 2 ತೆಗಿರಿ 2 ಬರ್ತದೆ, 6ರಾಗ 4 ತೆಗಿರಿ 2 ಬರ್ತದೆ. ಅಂದರೆ ದ ಡಿಫರೆನ್ಸ್ ಬಿಟ್ವೀನ್ ಆಲ್ ದೀಸ್ ವ್ಯಾಲ್ಯೂಸ್ ಇಸ್ ಹೌ ಮಚ್, 2. ಸೊ ಆ ರೀತಿಯಾಗಿ ಇರ್ತಕ್ಕಂಥದ್ದು. ಸೊ ಒಂದು ಉದಾಹರಣೆ ತೋರಿಸ್ಲೆ. ಸೊ ಈಗ ಇಲ್ಲಿ 4, 2, 4, 6 ಇದೆ. ಸೊ ಇದರ ನಡು ಇವೆರಡು ನಡು ಡಿಫರೆನ್ಸ್ 2 ಇದೆ, ಇವೆರಡರ ನಡು ಡಿಫರೆನ್ಸ್ 2 ಇದೆ. ಬೇಕಂದ್ರೆ ಇಲ್ಲಿ ಇನ್ನೊಂದು ತಗೋರಿ 8. ಸೊ ಇವೆರಡರ ನಡು ಡಿಫರೆನ್ಸ್ 2 ಇದೆ. ಸೊ ದಿಸ್ ಈಸ್ ನೋನ್ ಆಸ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಆರ್ ಕಾಮನ್ ಡಿಫರೆನ್ಸ್. ಸೊ ಇದಕ್ಕೆ ನಾವೇನಂತ ಕರಿತೇವೆ ರೀ, ಕಾಮನ್ ಡಿಫರೆನ್ಸ್ ಅಂತ ಕರಿತೇವೆ. ಆ್ಯಂಡ್ ದಿಸ್ ಈಸ್ ನೋನ್ ಆಸ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಇದಕ್ಕೆ ನಾವೇನಂತ ಕರಿತೇವೆ, ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಕರಿತೇವೆ. arithmetic progression, right? So I hope you got my point. So this is regarding to the binomial expansion method. So igidrada solve heng madudu ಏನು madudu ಅಂತ ಒಂದು ಎಕ್ಸಾಂಪಲ್ ತೆಗೆದುಕೊಳ್ಳೋಣ, right?
ಓಕೆ, ನೆಕ್ಸ್ಟ್ ಎರಡನೇದೊಂದು ಅಸಂಪ್ಷನ್ ಇದೆಯಲ್ಲ ಅದನ್ನ ನೋಡ್ಬಿಡೋಣ. ಸೊ ಏನ್ರಿ, ದ ವ್ಯಾಲ್ಯೂ ಆಫ್ ಎಕ್ಸ್ ಫಾರ್ ವಿಚ್ ದ ವ್ಯಾಲ್ಯೂ ಆಫ್ ವೈ ಇಸ್ ಟು ಬಿ ಇಂಟರ್ಪೋಲೇಟೆಡ್ ಮಸ್ಟ್ ಬಿ ಒನ್ ಆಫ್ ದಿ ಎಕ್ಸ್ ವ್ಯಾಲ್ಯೂ. ಸೊ ಇಂಟರ್ಪೋಲೇಷನ್ ಮಾಡುವಾಗ ಎಕ್ಸ್ ವ್ಯಾಲ್ಯೂಸು ಒಂದರಾಗಿರಬೇಕು ಅಂತೇಳಿ, ಅಂದ್ರೆ ಗೊತ್ತಿದ್ದ ವ್ಯಾಲ್ಯೂ ಇರಬೇಕು ಅಂತಕ್ಕಂಥದ್ದು. ಓಕೆ, ಸೊ ದ ವ್ಯಾಲ್ಯೂ ಆಫ್ ಎಕ್ಸ್ ಫಾರ್ ವಿಚ್ value of y is to be interpolated should be one of the values of x. ಅಂದರೆ within the range ಇರ್ತದೆ. ಇಂಟರ್ಪೋಲೇಷನ್ ಮಾಡುವಾಗ within the range ಇರ್ತದೆ, ಔಟ್ಸೈಡ್ ದ ರೇಂಜ್ ಇದ್ರೆ ಅದು ಎಕ್ಸ್ಟ್ರಾಪೋಲೇಷನ್ ಆಗಿರ್ತದೆ ಅಂತಕ್ಕಂಥದ್ದು. ರೈಟ್? ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ದ ಬೈನಾಮಿಯಲ್ ಎಕ್ಸ್ಪಾನ್ಷನ್ ಮೆಥಡ್ ಪ್ರಾಬ್ಲಮ್ಸ್. ಓಕೆ, ಸೊ ದಿಸ್ ಈಸ್ ಅ ಪ್ರಾಬ್ಲಮ್ ದಟ್ ಈಸ್ ಬಿನ್ ಗಿವನ್ ಟು ಯು. ಸೊ ಇಲ್ಲಿ ಒಂದು ಪ್ರಾಬ್ಲಮ್ ಕೊಟ್ಟಾರೆ. ಏನಪ್ಪ, ಫ್ರಾಮ್ ದಿ ಫಾಲೋವಿಂಗ್ ಡೇಟಾ ಎಸ್ಟಿಮೇಟ್ ದ ಪ್ರೊಡಕ್ಷನ್ ಫಾರ್ ದ ಇಯರ್ 2001 ಆ್ಯಂಡ್ 2005 ಬೈ ಬೈನಾಮಿಯಲ್ ಎಕ್ಸ್ಪಾನ್ಷನ್ ಮೆಥಡ್. ಸೊ ಬೈನಾಮಿಯಲ್ ಎಕ್ಸ್ಪಾನ್ಷನ್ ಮೆಥಡ್ ಯೂಸ್ ಮಾಡಿ ಏನು ಮಾಡ್ರಿ ಅಂತ ಕೊಟ್ಟಾರೆ. ಇಲ್ಲಿ ಎರಡು ವ್ಯಾಲ್ಯೂಸನ್ನು ಎಸ್ಟಿಮೇಟ್ ಮಾಡಿರಿ. ಸೊ 2001 ಇಯರಿಗೆ ಒಂದು ವ್ಯಾಲ್ಯೂ ಎಸ್ಟಿಮೇಟ್ ಮಾಡಿರಿ ಮತ್ತು 2005ಕ್ಕೆ ಒಂದು ವ್ಯಾಲ್ಯೂವನ್ನು ಎಸ್ಟಿಮೇಟ್ ಮಾಡಿರಿ. ಸೊ ದೇರ್ ಆರ್ ಟೂ ಮಿಸ್ಸಿಂಗ್ ನಂಬರ್ಸ್. ಯು ಕ್ಯಾನ್ ಸಿ ಇಲ್ಲೊಂದು. ಸೊ ನಡಕಿಲ್ ವ್ಯಾಲ್ಯೂ ಇದೆ, ದಟ್ ಈಸ್ ನೋ ಕನ್ಸಿಕ್ಯೂಟಿವ್ ಮಿಸ್ಸಿಂಗ್ ನಂಬರ್ಸ್ ಆರ್ ಬಿನ್ ಗಿವನ್. ಸೊ ದಿಸ್ ಪ್ರಾಬ್ಲಮ್ ಈಸ್ ಅಬ್ಸಲ್ಯೂಟ್ಲಿ ಫೈನ್. ಸೊ ಈಗ ಸೊಲ್ಯೂಷನ್ ಯಾವ ರೀತಿ ಮಾಡೋದು ಅಂತ ನಾವು ನೋಡಬೇಕು. ಸೊ ಫಸ್ಟ್ ಸ್ಟೆಪ್ ಏನಪ್ಪ ಅಂದ್ರೆ ಬೈನಾಮಿಯಲ್ ಎಕ್ಸ್ಪಾನ್ಷನ್ ಮೆಥಡ್ನಾಗ ಅದು ಯು ಹ್ಯಾವ್ ಟು ನೋ ದ ನೋನ್ ವ್ಯಾಲ್ಯೂಸ್. ಸೊ ಎಷ್ಟು ವ್ಯಾಲ್ಯೂಸ್ ನಮಗೆ ಗೊತ್ತಿದೆ ಅಂತ ನಾವು ಇಲ್ಲಿ ನೋಡ್ಬೇಕು. ಸೊ ಹೌ ಮೆನಿ ವ್ಯಾಲ್ಯೂಸ್ ಆರ್ ದೇರ್ ಹಿಯರ್? ಟೋಟಲ್ ಎಷ್ಟಿದಾವೆ ವ್ಯಾಲ್ಯೂಸ್ ಮೊದಲು ನೋಡ್ರಿ. 1 2 3 4 5 6 ಇದಾವೆ. ಸೊ ಇದರಲ್ಲಿ ನಮಗೆ ಗೊತ್ತಿರುವಂಥದ್ದು ಎಷ್ಟು? ಸೊ ಫಸ್ಟ್ ಸ್ಟೆಪ್ ಈಸ್ ಓಕೆ, ಸ್ಟೆಪ್ 1. ಓಕೆ, ಸೊ ಚೆಕ್ ದ ನೋನ್ ವ್ಯಾಲ್ಯೂಸ್ ಆರ್ ಫೈಂಡ್ ದ ನೋನ್ ವ್ಯಾಲ್ಯೂಸ್. ಫೈಂಡ್ ದ ನೋನ್ ವ್ಯಾಲ್ಯೂಸ್. ಸೊ ನೋನ್ ವ್ಯಾಲ್ಯೂಸ್ ಅಂದರೆ ಎಷ್ಟು ವ್ಯಾಲ್ಯೂಸ್ ನಮಗೆ ಗೊತ್ತದಾವೆ. ಸೊ ಇಲ್ಲಿ ಎಷ್ಟು ಗೊತ್ತದಾವ್ರಿ? ಇದ್ರದ್ದು ವ್ಯಾಲ್ಯೂ ಐತಿ, ಇದ್ರದ್ದು ವ್ಯಾಲ್ಯೂ ಐತಿ, ಇದ್ರದ್ದು ವ್ಯಾಲ್ಯೂ ಐತಿ, ಇದು ವ್ಯಾಲ್ಯೂ ಐತಿ. ಇವೆರಡು ಅಷ್ಟ ನಮಗೆ ಗೊತ್ತಿಲ್ಲ. ಸೊ ಅಂದರೆ ಎಷ್ಟು ವ್ಯಾಲ್ಯೂ ಗೊತ್ತಾದ್ವು ಇಲ್ಲಿ? 1 2 3 4. ಸೊ ನೋನ್ ವ್ಯಾಲ್ಯೂಸಿಗೆ ನಾವೇನಂತ ರಿಪ್ರೆಸೆಂಟ್ ಮಾಡ್ತೇವೆ? ಇಟ್ ಈಸ್ ರಿಪ್ರೆಸೆಂಟೆಡ್ ಆಸ್ n. ಓಕೆ, n ಈಸ್ ಈಕ್ವಲ್ ಟು 4. ಓಕೆ, n ಈಸ್ ಈಕ್ವಲ್ ಟು 4. ಸೊ ಇಲ್ಲಿ ನೋನ್ ವ್ಯಾಲ್ಯೂಸ್ ಆಫ್ ಯಾವ ವೇರಿಯೇಬಲ್ ಅದ್ರಿ? ವೇರಿಯೇಬಲ್ y. ನೋನ್ ವ್ಯಾಲ್ಯೂಸ್ ಆಫ್ y. ಸೊ ಯಾವುದು ಎಕ್ಸ್ ತೊಗೋಬೇಕು ಸರ್, ಯಾವುದು y ತೊಗೋಬೇಕಂದ್ರೆ ಫಸ್ಟ್ ಏನಿದೆಯಲ್ಲ ಅದನ್ನ ಎಕ್ಸ್ ತೊಗೊರಿ, ನೆಕ್ಸ್ಟ್ ಏನಿದೆಯಲ್ಲ ಅದನ್ನು y ತೊಗೊರಿ. ಓಕೆ, ಸೊ ಫಸ್ಟ್ ಇಯರ್ ವಿಲ್ ಬಿ ಎಕ್ಸ್ ವೇರಿಯೇಬಲ್ ಆ್ಯಂಡ್ ಪ್ರೊಡಕ್ಷನ್ ವಿಲ್ ಬಿ y ವೇರಿಯೇಬಲ್. ಓಕೆ, ಸೊ ಫಸ್ಟ್ ಒನ್ ಈಸ್ x, ಸೆಕೆಂಡ್ ಒನ್ ಈಸ್ y. Hope you got my point. So first step ಏನ್ರಿ? ಫೈಂಡ್ ದ ನೋನ್ ವ್ಯಾಲ್ಯೂಸ್. ಸೊ ನೋನ್ ವ್ಯಾಲ್ಯೂಸ್ ಗೊತ್ತಾದ್ಮೇಲೆ ನಾವೇನು ಮಾಡ್ಬೇಕಪ್ಪ ಈಗ ಅಂತಂದ್ರೆ ಇವು ಇಯರ್ ವೈಸ್ ನಾವು ವ್ಯಾಲ್ಯೂಸ್ ಹಾಕ್ಕೊಂತ ಹೋಗ್ಬೇಕ್ರಿ. ಓಕೆ, ಸೊ ಇಯರ್ ವೈಸ್ ವ್ಯಾಲ್ಯೂ ಅಂದ್ರೆ ಏನು ಸರ್ ಅಂದ್ರೆ, ಸೊ ದಟ್ ಈಸ್ ಯು ಹ್ಯಾವ್ ಟು ಐಡೆಂಟಿಫೈ ದೀಸ್ ನಂಬರ್ಸ್ ಆಸ್ ಸ್ಟಾರ್ಟ್ ಫ್ರಮ್ 0, ದಟ್ ಈಸ್ y0. ಸೊ y ವ್ಯಾಲ್ಯೂಸ್ ಅಲ್ಲ. ಸೊ ಫಸ್ಟ್ ಇರೋದು y0 ಅನ್ಬೇಕು, ಸೆಕೆಂಡ್ ಈಸ್ y1, ಥರ್ಡ್ ಈಸ್ y2, y3, y4, y5. ಓಕೆ, ಸೊ ಈ ರೀತಿಯಾಗಿ ಅವಕ್ಕೆ ಹೆಸರು ಕೊಡಬೇಕು. ಓಕೆ, ಸೊ ಯು ಹ್ಯಾವ್ ಟು ನೇಮ್ ಇಟ್ ಫ್ರಮ್ 0 ಟು ದ
numbers that are been given. So in the order you have to write y, because these are y values. So y0, y1, y2, y3, y4, y5. okay, so altogether 6 values. But don't get confused that ಇಲ್ಲಿ ಲಾಸ್ಟ್ 5 ಅಂತಲ್ರಿ ಸರ್ ಅಂತಂದ್ರೆ ಇಲ್ಲಿ 0 ದಿಂದ ಸ್ಟಾರ್ಟ್ ಮಾಡೀನಿ, ಅದಕ್ಕೆ 5 ವ್ಯಾಲ್ಯೂ ಬಂದೈತಿ. ಬಟ್ ಕೊಟ್ಟಿದ್ದು 6 ವ್ಯಾಲ್ಯೂ. ಸೊ ಅವ್ರು ಎಷ್ಟರ ಕೊಡ್ಲಿ ಡಸಂಟ್ ಮ್ಯಾಟರ್. ಆದ್ರೆ ಇಲ್ಲಿ ನಮಗೆ ನೋನ್ ವ್ಯಾಲ್ಯೂಸ್ ಎಷ್ಟಿದೆಯಲ್ಲ ಇದು ಭಾಳ ಇಂಪಾರ್ಟೆಂಟ್. ಸೊ ಹೌ ಮೆನಿ ನೋನ್ ವ್ಯಾಲ್ಯೂಸ್ ಆರ್ ದೇರ್ ಹಿಯರ್? 4. ಓಕೆ, ಸೊ ನಾವು let's prepare a table to solve this problem. The sheet ತಗೊಳ್ಳಂತಡಿ. Okay, so we have taken here. Next, so ಇದ್ರಾಗ ಏನು ಬಂದು ರೀ, ಮೊದಲನೇದು ಎಕ್ಸ್ ವ್ಯಾಲ್ಯೂಸ್ ಬರಿಬೇಕಾ, ಎರಡನೇದು ಕೊಟ್ಟಿರ್ತಕ್ಕಂಥ ವೈ ವ್ಯಾಲ್ಯೂಸ್ ಬರಿಬೇಕಾ, ನೆಕ್ಸ್ಟ್ ಈಸ್ ವಿ ಹ್ಯಾವ್ ಟು ಡಿನೋಟ್ ಹಿಯರ್. ಸೊ ಇಲ್ಲೇನು ಮಾಡ್ಬೇಕು, ನಾವು ಡಿನೋಟ್ ಮಾಡ್ಬೇಕು ಅಂದ್ರೆ ಹೆಸರು ಕೊಡ್ಬೇಕು ರೀ ಅವಕ್ಕೆ ಒಂದೊಂದು ವ್ಯಾಲ್ಯೂವಿಗೆ. ಓಕೆ, ಸೊ ಯು ಹ್ಯಾವ್ ಟು ಡಿನೋಟ್ ಫ್ರಮ್ 0, ರೈಟ್? ಓಕೆ, so now what you have to do here is first write the x values. ಸೊ ಇಲ್ಲಿ x ಅಂತ ಹಾಕ್ರಿ, ಇಲ್ಲಿ y ಅಂತ ಹಾಕ್ರಿ. ಸೊ x values ಏನೇನಿದೆಪ್ಪ, 1995. ಓಕೆ, ನೆಕ್ಸ್ಟ್ ಒನ್ ಈಸ್ 1997, 1999, 2001, 2003, 2005. ಓಕೆ, ಸೊ ಇವು ನೋಡ್ಬೋದು ಡಿಫ್ರೆನ್ಸ್ ಎಲ್ಲಾದ್ರ ನಡುವೆ 2 ಡಿಫ್ರೆನ್ಸ್ ಇದೆ. ಓಕೆ, ಸೊ y ವ್ಯಾಲ್ಯೂಸ್ ಎಷ್ಟೆಷ್ಟು ಕೊಟ್ಟಾರಪ್ಪ, 20. ನೆಕ್ಸ್ಟ್ ಒನ್ ಈಸ್ 40, next one is 70, next 2001 we don't know, next 2003 is 130, next 2005 also we don't know. ಓಕೆ, ಸೊ ಈಗ ಏನು ಮಾಡ್ಬೇಕಂತಂದ್ರೆ ಇವಕ್ಕೆ ನೇಮ್ಸ್ ಕೊಡ್ಬೇಕು. ಓಕೆ, ಯು ಹ್ಯಾವ್ ಟು ಡಿನೋಟ್ ದೆಮ್ ಆ್ಯಸ್ y. ಸೊ ದಿಸ್ ವಿಲ್ ಬಿ y0, ದಿಸ್ ವಿಲ್ ಬಿ 97 ವಿಲ್ ಬಿ y1, y2, y3, y4, y5. okay, y0, y1, y2, y3, y4, y5. okay, this is how we have to denote. okay, so this is how we have to denote. so next ಏನು ಮಾಡ್ಬೇಕ್ರಿ ಈಗ, since how many values are known here, how many values are known, 4 values are known. so 4 known values ಇರೋದ್ರಿಂದ ಸೊ ಈಗ ನಾವಿಲ್ಲಿ ಏನಂತ ಬರಿಬೇಕಪ್ಪ ಅಂದ್ರೆ, so you have to next line what you have to write here is since the known values are 4. so known values are 4 andre n is equal to 4. therefore ನಾವೇನು ತಗೋಬೇಕಿಲ್ಲೇ, the fourth leading order will be, therefore the fourth leading order will be 0. ಅಂದ್ರೆ ಇಲ್ಲಿ ಏನು ಮಾಡ್ಬೇಕು, ಕೆಳಗಡೆ ಬರಿಬೇಕು y minus 1. okay, y minus 1 raised to
4y minus 1 raised to 4 is equal to 0, ಅಥವಾ ನಾವು ಇದಕ್ಕೆ ಇನ್ನೊಂದು ಏನಂತ ಕೊಡ್ತೇವೆ ರೀ, delta 4 is equal to 0. So you can write it in both ways. So in binomial expansion method we follow this method, that is y minus 1 is equal to 0. now ಈಗ ನಾವೇನು ಮಾಡ್ಬೇಕಪ್ಪ, ಪಾಸ್ಕಲ್ಸ್ ಟ್ರಯಾಂಗಲ್ಗೆ ಹೋಗ್ಬೇಕ್ರಿ. ಓಕೆ, ಸೊ ಪಾಸ್ಕಲ್ಸ್ ಟ್ರಯಾಂಗಲ್ನಾಗ ಏನು ಮಾಡಬೇಕು ಅಂದ್ರೆ Pascal's triangle ಎಲ್ಲಿದ್ದೀರಾ? ಓಕೆ, ವೇಟ್ ಅ ಸೆಕೆಂಡ್, ಲೆಟ್ ಮಿ ಬ್ರಿಂಗ್ ಯು ದಿ Pascal's triangle. ಓಕೆ, ಸೊ ದಿಸ್ ಈಸ್ ಯುವರ್ ಪಾಸ್ಕಲ್ಸ್ ಟ್ರಯಾಂಗಲ್ ಗೈಸ್. ಸೊ ಇದು ಏನ್ರಿ ನಿಮ್ಮ ಪಾಸ್ಕಲ್ ಟ್ರಯಾಂಗಲ್ಲು. ಓಕೆ, ಸೊ ಈಗ ನೀವೇನು ಮಾಡ್ಬೇಕು, ಪಾಸ್ಕಲ್ ಟ್ರಯಾಂಗಲ್ ಯಾಕೆ ತಂದ್ರಿ ಸರ್ ಅಂದ್ರೆ, ಸೊ ಇಲ್ಲೇ ದೀಸ್ ಆರ್ ಎನ್. ಓಕೆ, ಸೊ ಎನ್ ಎಷ್ಟು ಇಲ್ಲೇ ಒಂದಿದೆ, 2 3 4, ಕರೆಕ್ಟ್. ಸೊ ದೀಸ್ ಆರ್ ಯುವರ್ ಎನ್ ವ್ಯಾಲ್ಯೂಸ್ ಹಿಯರ್. ಓಕೆ, ಸೊ ನೀವು ಇಲ್ಲಿ ಬೇಕಂದ್ರೆ 1 2 3 4 5 ಹಿಂಗೆ ಬರ್ಕೊಂಡ್ರು ನಡಿತೈತಿ. ಓಕೆ, ಸೊ ದೇರ್ ಫೋರ್, ಸೊ ದ ಎನ್ ಈಸ್ ಹೌ ಮಚ್ ಹಿಯರ್? ಓಕೆ, ಸೊ ಇಲ್ಲಿ ಎನ್ ಎಷ್ಟಪ್ಪ ಅಂದರೆ 4. ಓಕೆ, ಸೊ 4 ಮೀನ್ಸ್ 1 2 3 4. okay, how much it is? 1 2 3 4. so this is n is equal to 4 andre this line you have to see. okay, so 4, so n is equal to 4 means this line here it is, this is n is equal to 4. so now ಈ ಒಂದು ವ್ಯಾಲ್ಯೂ ನಲ್ಲಿ ಬರ್ತಕ್ಕಂತಹ ಏನು ತಗೋಬೇಕು ನಾವೀಗ, coefficients should be taken. okay, these are the coefficients that you should take from the Pascal's triangle ನಾಗ ಈ coefficients ಗಳನ್ನು ತಗೋಬೇಕು. ಅರ್ಥ ಆತ್ರಿ? ಐದರ್ ಯು ಹ್ಯಾವ್ ಟು ರಿಮೆಂಬರ್ ದಿಸ್ Pascal triangle, you have to remember the Pascal's triangle here in order to solve this problem. so next ಏನು ಮಾಡ್ಬೇಕ್ರಿ ಈಗ ಅಂದ್ರೆ, so y minus 1 raised to 4 is equal to 0 ಅಂತ ಬರಿಬೇಕು. ನೆಕ್ಸ್ಟ್ ಏನು ಬರಿಬೇಕು ಈಗ, ಸೊ ರೈಟ್ ದ ಕೋಎಫಿಷಿಯಂಟ್ಸ್. ಸೊ ಕೋಎಫಿಷಿಯಂಟ್ಸ್ ಎಷ್ಟಿದೆ ಇಲ್ಲೇ? 1 ಇದೆ, 4 ಇದೆ, 6 ಇದೆ, 4 ಇದೆ, 1 ಇದೆ, ಕರೆಕ್ಟ್. ಸೊ ಇದೇ ಆರ್ಡರ್ನಾಗ ಯು ಹ್ಯಾವ್ ಟು ಸ್ಟಾರ್ಟ್ ರೈಟಿಂಗ್ ಫಾರ್ y0 y1 y2 y3 y4. ಸೊ ಈ ರೀತಿ ಬರ್ಕೊಂತ ಬರ್ಬೇಕ್ರಿ. ಅಂದ್ರೆ ದಟ್ ಈಸ್ ಹಿಯರ್ ಫಸ್ಟ್ ಒನ್, ಸೊ y minus 1 raised to 4 is equal to, ಸೊ 0 ಜಗದಾಗ ಇದನ್ನು ಬರ್ಕೊಂತ ಬರ್ರಿ. ಅಂದ್ರೆ ಸ್ಟಾರ್ಟ್ ಫ್ರಮ್ ದಿ
ನೋನ್ ವ್ಯಾಲ್ಯೂ. ಸೊ ನೋನ್ ವ್ಯಾಲ್ಯೂ ಯಾವುದು ಇದೆ, ಒಂದು ಅನ್ನೋನ್ ವ್ಯಾಲ್ಯೂ ಬಂದಿರಬೇಕು, ಆ ರೀತಿ ತಗೋರಿ. ಅಂದರೆ ಸೊ ಸ್ಟಾರ್ಟ್ ಫ್ರಮ್ ದಿ 4 ಇಯರ್. ಸೊ ಲೀಡಿಂಗ್ ಡಿಫ್ರೆನ್ಸ್ ಎಷ್ಟಿದೆ, 4 ಇದೆಯಲ್ಲ, ಸೊ 4ದಿಂದ ತಗೋರಿ. ಸೊ y4 ಅಂದರೆ y4 ಯಾಕೆ ತೊಗೊಂಡೆಪ್ಪ ಅಂದರೆ y4 ಇಂಟು 1 ಅಂದರೆ y4, ಕರೆಕ್ಟ್. ಸೊ y4 minus 4. So next coefficient ಏನಿದೆ ಇಲ್ಲಿ, next coefficient is what, 4. So ಅದಕ್ಕೆ ಇಲ್ಲಿ 4 ತಗೊಂಡೇನು, y4 3. ಸೊ ಫಸ್ಟ್ ಒನ್ ವಿಲ್ ಬಿ ಪ್ಲಸ್, ಒಂದೇದು ಯಾವಾಗಿದ್ರು ಪ್ಲಸ್ ಇರ್ತದೆ, ನೆಕ್ಸ್ಟ್ ಒನ್ ಮೈನಸ್, ನೆಕ್ಸ್ಟ್ ಆಲ್ಟರ್ನೇಟ್ ಸೈನ್ ಬರೀರಿ, ಈಗ ಪ್ಲಸ್, ಇಲ್ಲಿ ಪ್ಲಸ್ ಮೈನಸ್ ಪ್ಲಸ್. ನೆಕ್ಸ್ಟ್ ಏನಿದೆ ಇಲ್ಲಿ ಕೋಎಫಿಷಿಯಂಟ್ 6 ಇದೆ, ಸೊ ಅಂದರೆ 6y. ಸೊ 4 3 2 ಬರ್ತೈತಿ, ಇಲ್ಲಿ y2 ಮೈನಸ್ ಹಾಕ್ರಿ, ಪ್ಲಸ್ ಮೈನಸ್ ಪ್ಲಸ್ ಮೈನಸ್. ಓಕೆ, ಸೊ ನೆಕ್ಸ್ಟ್ ಕೋಎಫಿಷಿಯಂಟ್ ಏನಿದೆ 4 ಇದೆ, ಸೊ 4. ಸೊ ಇಲ್ಲಿ y2 ಇದೆ, ನೆಕ್ಸ್ಟ್ ಏನು ಬರ್ತೈತೆ ರೀ y1. ಓಕೆ, ಪ್ಲಸ್ 1 ಅಂದರೆ ಯು ಕ್ಯಾನ್ ರೈಟ್ ಐದರ್ 1 ಇಂಟು y0 ಆರ್ ಯು ಕ್ಯಾನ್ ಡೈರೆಕ್ಟ್ಲಿ ರೈಟ್ y0. ಓಕೆ, ಸೊ ಇಲ್ಲೂ ಕೂಡ ನಾ ಹಂಗೆ ಮಾಡೇನಿ, ಇಲ್ಲೇನು ಮಾಡೇನಿ 1 ಅಂತ ಬರ್ದಿಲ್ಲ, ಡೈರೆಕ್ಟಾಗಿ y4 ಬರ್ದೇನಿ. ಸೊ ಈಗ ಈ ರೀತಿಯಾಗಿ ಬರೆದ ಮೇಲೆ ಅಂದರೆ ಇಲ್ಲೇನು ಮಾಡ್ಬೇಕ್ರಿ, 1 ಇಂಟು y4 ಮೈನಸ್ 4 ಇಂಟು y3 ಪ್ಲಸ್ 6 ಇಂಟು y2 ಮೈನಸ್ 4y1 ಪ್ಲಸ್ 1 ಇಂಟು y0, ಈ ರೀತಿಯಾಗಿ ಬರ್ಕೊಂಡು ಇಟ್ಕೋಬೇಕು, ಕರೆಕ್ಟ್. ಸೊ ನಾವು ವಾಟ್ ಯು ಹ್ಯಾವ್ ಟು ಡೂ ಈಸ್ ಯು ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್ ಆಫ್ ದೀಸ್. ಅಂದರೆ y4 ವ್ಯಾಲ್ಯೂ ಎಷ್ಟಿದೆ, y3 ವ್ಯಾಲ್ಯೂ ಎಷ್ಟಿದೆ, y2 ವ್ಯಾಲ್ಯೂ ಎಷ್ಟಿದೆ. ಸೊ ಇದನ್ನು ನಾವು ಇಲ್ಲಿ ಟೇಬಲ್ನಾಗ ಹಾಕಿಟ್ಟೇವೆ, ಹೆಸರು ಹಾಕಿಟ್ಟಿರಿಲ್ರಿ ಅದಕ್ಕೆ. ಸೊ y1 ಎಷ್ಟು 40 ಇದೆ, y2 ಎಷ್ಟು 70 ಇದೆ, y0 ಎಷ್ಟು 20 ಇದೆ. ಸೊ ಹಿಂಗೆ ಅವ್ನ ವ್ಯಾಲ್ಯೂಸ್ ಬರ್ಕೊಂತ ಬರ್ಬೇಕ್ರಿ ಈಗ. ಸೊ ವ್ಯಾಲ್ಯೂಸ್ ಬರೀರಿ. ಸೊ y4 ವ್ಯಾಲ್ಯೂ, ಸೊ ಫಸ್ಟ್ ಒನ್ ಈಸ್ y4. ಸೊ y4 ವ್ಯಾಲ್ಯೂಸ್ ಹೌ ಮಚ್ ಹಿಯರ್ 130 ಇದೆ. ಓಕೆ, ಸೊ ದಟ್ ಈಸ್ 1 into 130 minus 4 into y3 value. So do we know y3 value here? We don't know. So ನಮಗೆ ಗೊತ್ತಿಲ್ಲ, ಅದಕ್ಕೆ ಅದನ್ನು ಆ್ಯಸ್ ಇಟ್ ಈಸ್ ಇಡ್ರಿ. ಅಂದರೆ y3 ಇದ್ದಿದ್ದನ್ನು y3 ಇಡ್ರಿ. ಪ್ಲಸ್ 6 ಇಂಟು y2 ವ್ಯಾಲ್ಯೂ, 6 ಇಂಟು y2 ವ್ಯಾಲ್ಯೂ ಎಷ್ಟಿದೆಪ್ಪ, y2 ವ್ಯಾಲ್ಯೂ ಹಿಯರ್ ಯು ಕ್ಯಾನ್ ಸಿ ಇಟ್ ಈಸ್ 70. ಸೊ y2 ವ್ಯಾಲ್ಯೂ ಎಷ್ಟಿದೆ ರೀ 70 ಇದೆ. ಓಕೆನಾ, ಮೈನಸ್ 4 ಇಂಟು y1 ವ್ಯಾಲ್ಯೂ. ಸೊ y1 ಅಂದರೆ ಇಲ್ಲಿ y1 ಅಂತ ಬರ್ತೀನಿ ನೋಡಿರಿ. ಸೊ y1 ವ್ಯಾಲ್ಯೂ ಎಷ್ಟಿದೆ 40 ಇದೆ. ಸೊ y1 ವ್ಯಾಲ್ಯೂ ಈಸ್ 40 ಪ್ಲಸ್ 1 ಇಂಟು y0 ವ್ಯಾಲ್ಯೂಸ್ ಹೌ ಮಚ್, ಇಟ್ ವಾಸ್ 20. ಸೊ y0 ಅಂದರೆ ಫಸ್ಟಿಗೆ ಇದೆಯಲ್ಲ ಅದು, ಸೊ 20 ಬರ್ತೀನಿ. ಓಕೆ, ಈ ರೀತಿ ಬರಿಬೇಕು. ನೆಕ್ಸ್ಟ್ ಆಫ್ಟರ್ ದಿಸ್, so after this what you have to do, now multiply these values. So ಇವನು ಮಲ್ಟಿಪ್ಲೈ ಮಾಡ್ರಿ ಈಗ. ಅಂದರೆ 1 ಇಂಟು 130 ಮೈನಸ್ 4 ಇಂಟು y3 ಗೊತ್ತಿಲ್ಲ, ಸೊ ಹಂಗೆ ಇಡ್ರಿ 4y3 ಪ್ಲಸ್ 6 ಇಂಟು 70, 6 7s are 42, ಸೊ ಪ್ಲಸ್ 420 ಮೈನಸ್ 4 4s are 16, that is minus 160 ಪ್ಲಸ್ 20. ಓಕೆ, ಸೊ ದೀಸ್ ಆರ್ ದ ವ್ಯಾಲ್ಯೂಸ್. ಸೊ ಈಗೇನು ಮಾಡ್ರಿ ಅಂದ್ರೆ ಫಸ್ಟ್ ಆ್ಯಡ್ ದ ಪಾಸಿಟಿವ್ ವ್ಯಾಲ್ಯೂ. ಸೊ ಇದು ಪಾಸಿಟಿವ್ ಇದೆ, ಇದು ಪಾಸಿಟಿವ್ ಇದೆ, ಇದು ಪಾಸಿಟಿವ್ ಇದೆ. ಸೊ ಇವನ್ನೆಲ್ಲ ಕೂಡಿಸ್ರಿ, ನೆಗೆಟಿವ್ ಇದ್ದಿದ್ದು ಹಂಗೆ ಇಡ್ರಿ. ಸೊ ದಟ್ ಈಸ್ ನಾವು 130 ಪ್ಲಸ್, ಸೊ ಐ ಕ್ಯಾನ್ ಡೂ ದ ರಫ್ ವರ್ಕ್ ಹಿಯರ್. ಇಲ್ಲಿ ರಫ್ ವರ್ಕ್ ಮಾಡ್ತೇನೆ ನೋಡ್ರಿ. 130 ಇದೆ, ಸೊ ಪ್ಲಸ್ ಪಾಸಿಟಿವ್ ಇರುವಂಥ ವ್ಯಾಲ್ಯೂ ನೆಕ್ಸ್ಟ್ ಎಷ್ಟಿದೆ ರೀ 420 ಇದೆ, ಪ್ಲಸ್ ಇನ್ನೊಂದು ಪಾಸಿಟಿವ್ ಇರುವಂಥ ವ್ಯಾಲ್ಯೂ ಯಾವುದ್ರಿ 20. ಸೊ ಇವೆಲ್ಲ ಪ್ಲಸ್ ಪ್ಲಸ್ ಇದೆ. ಸೊ ಪ್ಲಸ್ ಪ್ಲಸ್ ಇದ್ದಿದ್ದಕ್ಕೆ ಇವನ್ನೆಲ್ಲ ಕೂಡ್ಸಾಕತ್ತೇನೆ ಈಗ. 0 2 ಪ್ಲಸ್ 2 4, 4 ಪ್ಲಸ್ 3 7, 4 ಪ್ಲಸ್ 1 5. ಸೊ ಹೌ ಮಚ್ ಇಟ್ ಈಸ್ 570. ಸೊ ಇಟ್ ಈಸ್ 570. ಈಗ ಮೈನಸ್ ಎಷ್ಟಿದೆ ಇಲ್ಲಿ, ಒಂದೇ ಮೈನಸ್ ವ್ಯಾಲ್ಯೂ ಇದೆ, ಎಷ್ಟಿದೆ 160 ಇದೆ. ಓಕೆ, ಆ್ಯಂಡ್ ಹಿಯರ್ ದಿಸ್ ಈಸ್ ಅ ವೇರಿಯೇಬಲ್. ಸೊ ಇಲ್ಲಿ ನಮಗೆ ವ್ಯಾಲ್ಯೂ ಗೊತ್ತಿಲ್ಲ, ಇದು ವೇರಿಯೇಬಲ್ ಇದೆ, ಇದನ್ನೇನು ಮಾಡಬೇಡ್ರಿ, ಆ್ಯಸ್ ಇಟ್ ಈಸ್ ಇಡ್ರಿ. ಸೊ ಮೈನಸ್ 4y3. ಓಕೆ, ಸೊ ಮೈನಸ್ 4y3, ಕೀಪ್ ಇಟ್ ಆ್ಯಸ್ ಇಟ್ ಈಸ್. ಸೊ ಈಗೇನು ಮಾಡಿರಿ ಅಂದ್ರೆ 570 ಒಳಗೆ 160 ತೆಗಿರಿ. ಸೊ ಮೈನಸ್ ದಟ್ ಈಸ್ 570 ಮೈನಸ್ 160, ರೈಟ್. ಸೊ ಇಲ್ಲಿ 570 ಒಳಗೆ
160 ಮೈನಸ್ ಮಾಡಿರಿ, ಅಂದರೆ 0 0 ಇದೆ, 7ನಲ್ಲಿ 6 ತೆಗೆದ್ರೆ 1, 5ನಲ್ಲಿ 1 ತೆಗೆದ್ರೆ 4. ಸೊ ಹೌ ಮಚ್ ಇಟ್ ಈಸ್ 410. ಸೊ ಇದೆಷ್ಟೈತ್ರಿ 410 ಪ್ಲಸ್ ಇದೆ, ಸೊ ಪ್ಲಸ್ 410 ಮೈನಸ್ 4y3. ಓಕೆ, ಸೊ ಮೈನಸ್ 4y3 ಇದೆ. ಸೊ ಈಗ ನಮಗೇನು ಬೇಕಿಲ್ಲ, ಬರೀ y3 ವ್ಯಾಲ್ಯೂ ಅಷ್ಟೇ ಬೇಕು. ಸೊ ಅದಕ್ಕೆ ಏನು ಮಾಡೋಣ, ಇದು ಒಂದು ಟರ್ಮನ್ನು ಈ ಕಡೆ ತೊಗೊಳ್ಳೋಣ, ಅಥವಾ ಈ ಟರ್ಮ್ ಇಲ್ಲೇ ಇಡ್ರಿ, ಇದನ್ನ ಈ ಕಡೆ ತೊಗೊರಿ, ರೈಟ್. ಸೊ ದಟ್ ಈಸ್ minus 410 is equal to minus 4y3. Okay, minus 410 is equal to minus 4y3. Therefore, so ille equal to sign ಇದ್ದಾಗ ಇಲ್ಲೂ ಮೈನಸ್ ಇದೆ, ಇಲ್ಲೂ ಮೈನಸ್ ಇದೆ, ಇದು ಕ್ಯಾನ್ಸಲ್ ಆಗ್ತದೆ. ಸೊ therefore y3 is equal to 410 divided by 4. Okay, so 410 divided by 4, you will get the y3 value. So y3 value ಎಷ್ಟು ಬರ್ತದೆ ನೋಡೋಣ ತಡ್ರಿ. ಓಕೆ, ಸೊ ಹಿಯರ್ ಎಷ್ಟಿದೆಪ್ಪ, 410 divided by 4. So how much it is 102.5. Therefore y3 value is how much here, 102.5. ಓಕೆ, 102.5 ಬಂತ್ರಿ. ಸೊ ಈಗ ನಮಗೆ ವ್ಯಾಲ್ಯೂ ಬಂತು. ಸೊ ಯಾವ ಇಯರ್ ವ್ಯಾಲ್ಯೂ ಬಂತ್ರಿ ಈಗ, ಸೊ y3 ಅಂದರೆ ವಿಚ್ ಇಯರ್, ಸೊ ಇಯರ್ 2003. ಸೊ ಇಯರ್ 2003 ವ್ಯಾಲ್ಯೂ ಎಷ್ಟೈತ್ರಿ 102.5. okay, we got the answer for 2003. Another one is remaining here. Sorry, ಇದು ಎಷ್ಟರದಪ್ಪ, ಸಾರಿ 2001 ಅದು 3 ಅಂತಂದೆ ನೋಡ್ರಿ ನಾ ಇಲ್ಲಿ, ಅಂದ್ರೆ y3 ವ್ಯಾಲ್ಯೂ ಅಂದರೆ, ಸೊ ಇಲ್ಲಿ y3 ವ್ಯಾಲ್ಯೂ ಕರೆಕ್ಟ್. ಸೊ y3 ಅಂದ್ರೆ ಯಾವುದಿತ್ತು ಇಲ್ಲಿ, y3 is 2001. ಸೊ by mistake I wrote 3 here, so make it as 1. So this is the value for year 2001. ಸೊ 2001ಗೆ 102.5 ವ್ಯಾಲ್ಯೂ ಬಂತು. ಸೊ ಇನ್ನು ನೆಕ್ಸ್ಟ್ ಏನು ಮಾಡ್ಬೇಕ್ರಿ ಈಗ, ಯು ಹ್ಯಾವ್ ಟು ಎಸ್ಟಿಮೇಟ್ ದ ವ್ಯಾಲ್ಯೂ ಫಾರ್ ಇಯರ್ 2003. ಸೊ ನೆಕ್ಸ್ಟ್ ಏನು ಮಾಡ್ಬೇಕೀಗ, 2003 ವ್ಯಾಲ್ಯೂ ಎಸ್ಟಿಮೇಟ್ ಮಾಡ್ಬೇಕು. ಸೊ ಅದನ್ನು ಹೆಂಗೆ ಮಾಡೋದಪ್ಪ ಅಂದ್ರೆ, ಸೊ ಈ ಕೋಎಫಿಷಿಯಂಟ್ಸನ್ನು ಹಾಗೆ ಇಡೋದು. ಸೊ ಕೋಎಫಿಷಿಯಂಟ್ಸ್ ಏನು ಮಾಡೋದ್ರಿ ಈಗ ಹಾಗೆ ಇಡೋದು. ಇವು ಏನು ಅದಾವಲ್ಲ ಇಯರ್ ವ್ಯಾಲ್ಯೂಸ್, ಇವನ್ನಷ್ಟೇ ಜಾಸ್ತಿ ತೊಗೊಂತ ಹೋಗೋದು ಈಗ. ಅಂದರೆ ಸೊ ಇಲ್ಲಿ ನಾವು 4ದಿಂದ ತೊಗೊಂಡಿದ್ವಿ, ನಾವು ಯು ಹ್ಯಾವ್ ಟು ಟೇಕ್ ಸ್ಟಾರ್ಟ್ ಫ್ರಮ್ ದಿ ಲಾಸ್ಟ್ ವ್ಯಾಲ್ಯೂ, ದಟ್ ಈಸ್ 5. ಯು ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ದಿ ಲಾಸ್ಟ್ ವ್ಯಾಲ್ಯೂ ಎಷ್ಟ್ರಿ 5. ಸೊ ಸೇಮ್ ಕೋಎಫಿಷಿಯಂಟ್ಸೇ ಬರೀರಿ. ಅಂದರೆ ಸೇಮ್ ಕೋಎಫಿಷಿಯಂಟ್ಸ್ ಅಂದರೆ, ಸೊ ಇಲ್ಲಿ ಎಷ್ಟಿದೆಪ್ಪ ಕೋಎಫಿಷಿಯಂಟ್ಸ್, ಇವನ್ನೊಂದು ಸ್ವಲ್ಪ ತಳಗೆ ತೊಗೊಂತಾಡ್ರಿ. Okay, that therefore you will come to know. Okay, so now here, so same coefficients ಅಂದ್ರೆ ಇವದ ತಗೊಳ್ರಿ 1 4 6 4 1 ಕರೆಕ್ಟ್. ಸೊ ನಾವು ಏನು ಮಾಡೋದಪ್ಪ ಈಗ ಅಂತಂದ್ರೆ, ಸೊ y4 ತೊಗೊಂಡಿದ್ವಲ್ಲ ಆಗಲೇ, ಈಗ ಏನು ತೊಗೋಬೇಕು y5. ಅಂದ್ರೆ 1 into y5, 1 into y5 ಮೈನಸ್, ನೆಕ್ಸ್ಟ್ ಇಲ್ಲಿ ಪ್ಲಸ್ ಇದೆಯಲ್ಲ, ಇದು ಪ್ಲಸ್ ಇದೆ, ನೆಕ್ಸ್ಟ್ ಇಲ್ಲಿ ಏನು ಬರ್ಬೇಕು ಮೈನಸ್. ನೆಕ್ಸ್ಟ್ ಕೋಎಫಿಷಿಯಂಟ್ ಎಷ್ಟಿದೆ 4. ಸೊ 4y5 ಇದೆ, ಇಲ್ಲಿ ಎಷ್ಟು ಬರ್ಬೇಕು 4 ಪ್ಲಸ್, ನೆಕ್ಸ್ಟ್ ಕೋಎಫಿಷಿಯಂಟ್ is 6. ಸೊ 6y3 minus 4y2 ಪ್ಲಸ್ y1. ಸೊ ಇಲ್ಲಿ y0 ಬರೋದಿಲ್ಲ, ಬರೀ y1 ಮಟ್ಟ ಅಷ್ಟೇ ತಗೋಬೇಕು. ಓಕೆ, ಯು ಹ್ಯಾವ್ ಟು ಟೇಕ್ ಓನ್ಲಿ ಫಾರ್ y1 ಮಟ್ಟ ಅಷ್ಟೇ ತಗೋರಿ. ಸೊ ಈಗ y5 ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ಕೊಂತ ಬರ್ರಿ, ಒಂದೊಂದು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿರಿ. ಸೊ y5 ವ್ಯಾಲ್ಯೂ ನಮಗೆ ಗೊತ್ತೈತನ ಇಲ್ಲ, ಸೊ ಅದನ್ನು ಆ್ಯಸ್ ಇಟ್ ಈಸ್ ಬಿಡ್ರಿ. ಸೊ y5 ವ್ಯಾಲ್ಯೂ ನಮಗೆ ಗೊತ್ತಿಲ್ಲ. So therefore y5 under 1 into y5 is y5, correct. y5 minus 4y4 is how much 4y4.
ಸೊ 4y4 ಈಸ್ 130. ಸೊ ಎಲ್ಲೈತಪ್ಪ 4y4 ಇಲ್ಲಿ ನೋಡ್ರಿ ಬೇಕಂದ್ರೆ. ಸೊ y4 ವ್ಯಾಲ್ಯೂ ಎಷ್ಟೈತಿ 130 ಇದೆ. ನೆಕ್ಸ್ಟ್ y3 ವ್ಯಾಲ್ಯೂ ಗೊತ್ತಿರಲಿಲ್ಲ, ಆದ್ರೆ ಈಗ ಫೈಂಡ್ ಔಟ್ ಮಾಡೇವಿ. ಸೊ ಈ ವ್ಯಾಲ್ಯೂ ಅಲ್ಲಿ ಹಾಕ್ರಿ. ಸೊ y3 ವ್ಯಾಲ್ಯೂ ಎಷ್ಟೈತ್ರಿ 102.5. ಸೊ ಪ್ಲಸ್ ಬರೀರಿ ಇಲ್ಲೇ, ಪ್ಲಸ್ ಬರ್ದ 6y3 ಅಂದರೆ ಇಂಟು 102.5 ಬರೀರಿ, ಮೈನಸ್ 4y2. ಸೊ y2 ವ್ಯಾಲ್ಯೂ ಎಷ್ಟಿತ್ರಿ, y2 ವ್ಯಾಲ್ಯೂ ವಾಸ್ 70. ಸೊ 4 ಇಂಟು 70 ಪ್ಲಸ್ ನೋಡ್ಕೊಂಬಿಡೋಣಂತ ಒಂದ್ಸಲ. ಇಲ್ಲಿ y2 ವ್ಯಾಲ್ಯೂ ಎಷ್ಟಿತ್ತಪ್ಪ 70 ಇತ್ತು, ಪ್ಲಸ್ y1 ವ್ಯಾಲ್ಯೂ ಇಸ್ 40. ಸೊ ಪ್ಲಸ್ 40 ಬರೀರಿ, ಲಾಸ್ಟಿಗೆ ಎಷ್ಟಿದೆ ಇದು 40. ಓಕೆ, ಸೊ ನಾವು ಸಿಂಪ್ಲಿಫೈ ದಿಸ್. ಸೊ ಈ y5 ಹಂಗೆ ಇಡ್ರಿ. ಸೊ ಮೈನಸ್ 4 ಇಂಟು 130 ಮಾಡ್ರಿ. ಸೊ ಲೆಟ್ಸ್ ಟೇಕ್ ದ ಕ್ಯಾಲ್ಕುಲೇಟರ್ ಆ್ಯಂಡ್ ಡೂ ದ ಕ್ಯಾಲ್ಕುಲೇಷನ್ ಫಾಸ್ಟರ್. 130 ಇಂಟು 4, ಸೊ ಇಟ್ ಈಸ್ 520. ಎಷ್ಟು ಬಂತ್ರಿ ಇದು 520 ಬಂತು. ಪ್ಲಸ್ 6 ಇಂಟು 102.5, 6 ಇಂಟು 102.5, ಸೊ ಇಟ್ ಈಸ್ ಎಷ್ಟು ಬಂತು 615. ಸೊ ಪ್ಲಸ್ 615. ನೆಕ್ಸ್ಟ್ ಮೈನಸ್ ಇದೆ, 4 7s ಎಷ್ಟು ರೀ 280. ಸೊ 4 7s 280 ಪ್ಲಸ್ 40 ಆ್ಯಸ್ ಇಟ್ ಈಸ್ ಬರೀರಿ. ಸೊ ಇಲ್ಲೂ ಕೂಡ ಆಗಳಿ ಮಾಡ್ದಂಗೆ ಸೇಮ್ ಪ್ರೊಸೀಜರ್ ಫಾಲೋ ಮಾಡಿರಿ. ಪ್ಲಸ್ ಇದ್ದಿದ್ದನ್ನು ಆ್ಯಡ್ ಮಾಡ್ಕೊರಿ, ಮೈನಸ್ ಇದ್ದಿದ್ದನ್ನು ಆ್ಯಡ್ ಮಾಡ್ಕೊರಿ. ಸೊ ದೇರ್ ಫೋರ್ y5 ಇದು ಪ್ಲಸ್ ಇದೆ, ಇದನ್ನ ಏನು ಮಾಡೋಕ್ಕೆ ಹೋಗ್ಬೇಡ್ರಿ, ಅದು ವೇರಿಯೇಬಲ್ ಬಿಟ್ಬಿಡ್ರಿ ಅದನ್ನು. ಸೊ ಇಲ್ಲಿ ಮೈನಸ್ 520 ಇದೆ. ಸೊ ಮೈನಸ್ 520. ಓಕೆ, ಸೊ ಮೈನಸ್ 280 ರೈಟ್. ಸೊ ಇವೆರಡು ಮೈನಸ್ ಇದ್ದಾವೆ, ಕರೆಕ್ಟಾ. ನೆಕ್ಸ್ಟ್ ಪ್ಲಸ್ ಇರೋದು ಯಾವ್ದ್ರಿ, ಪ್ಲಸ್ 615 ಪ್ಲಸ್ 40 ರೈಟ್. ಸೊ ನಾವು ಆ್ಯಡ್ ದಿಸ್ 615 and 40 ಆ್ಯಂಡ್ ಇವು ಮೈನಸ್ ಇದ್ದದ್ದು ಇವನ್ನೆರಡು ಆ್ಯಡ್ ಮಾಡಿರಿ, ಇವೆರಡು ಪ್ಲಸ್ ಇದ್ದದ್ದು ಇವನ್ನೆರಡು ಆ್ಯಡ್ ಮಾಡಿರಿ ರೈಟ್. ಸೊ y5 ಈಸ್ ಈಕ್ವಲ್ ಟು y5 ಮೈನಸ್, ಸೊ 520 ಪ್ಲಸ್ 280. ಸೊ 80 ಪ್ಲಸ್ 20 is 100, ಅಂದರೆ 600 ಪ್ಲಸ್ 200 it is how much, 600 plus 200 is how much, 800. okay, so this will become minus 800 plus 615 plus 40, 615 655. so this will be how much, 655. so that is y5 minus, so keep the minus sign because 800 is greater, correct. so greater number sign idbekri. so minus itteni 800. so ಒಂದು ಪ್ಲಸ್ ಇದೆ, ಒಂದು ಮೈನಸ್ ಇದೆ, ಒಂದು ಮೈನಸ್ ಇದೆ, ಒಂದು ಪ್ಲಸ್ ಇದೆ. ಸೊ ಎರಡನ್ನು ಮೈನಸ್ ಮಾಡ್ರಿ, ಕೀಪ್ ದ ಗ್ರೇಟರ್ ನಂಬರ್ ಸೈನ್. ಸೊ ಮೈನಸ್ ಗ್ರೇಟರ್ ನಂಬರ್ ಇದೆ, ಸೊ ಮೈನಸ್ ಸೈನ್ ಇಟ್ಟೇನಿ. ಸೊ 800ನಾಗ 655 ಲೆಸ್ ಮಾಡ್ರಿ, ದಟ್ ಈಸ್ ಸೊ 615 ಪ್ಲಸ್ 40 ಮಾಡಿದಾಗ 655 ಬಂತು. ಸೊ ಇದರೊಳಗಡೆ 800 ಕಳೀರಿ. ಸೊ 800 ಕಳೆದ್ರೆ ಎಷ್ಟು ಬಂತ್ರಿ, ಸೊ ಇಟ್ ಈಸ್ ಮೈನಸ್ 145. ಸೊ ಮೈನಸ್ 145. ಸೊ ನಮಗೇನು ಬೇಕೀಗ y5 ವ್ಯಾಲ್ಯೂ ಬೇಕು. ಸೊ y5 ಅಷ್ಟೇ ಇಲ್ಲಿಡ್ರಿ, ಇದನ್ನು ಲೆಫ್ಟ್ ಹ್ಯಾಂಡ್ ಸೈಡಿಗೆ ಕಳಿಸ್ರಿ, ದಟ್ ಈಸ್, ಅಥವಾ ಇದನ್ನು ರೈಟ್ ಹ್ಯಾಂಡ್ ಸೈಡಿಗೆ ತೋರಿ. ಸೊ y5 is equal to, so send this to the left hand side. so y5 is equal to, so ಇದು minus 145 ಇದೆ, ಸೈನ್ ಚೇಂಜ್, ಇದು ಸೈಡ್ ಚೇಂಜ್ ಆದರೆ ಪ್ಲಸ್ 145 ಆಗ್ತದೆ. ಸೊ ಪ್ಲಸ್ 145. therefore year 2005 the value ಎಷ್ಟ್ರಿ 145 and year 2001 the value ಎಷ್ಟಪ್ಪ 102.5. so both we have found out, ಎರಡು ವ್ಯಾಲ್ಯೂ ಸಿಕ್ತು. so this is how you have to find the values guys. ಸೊ ಈ ರೀತಿಯಾಗಿ ಬೈನಾಮಿಯಲ್ ಎಕ್ಸ್ಪಾನ್ಷನ್ ಮೆಥಡ್ ಯೂಸ್ ಮಾಡಿ ಸಾಲ್ವ್ ಮಾಡಬೇಕು. ಐ ಹೋಪ್ ಯು ಅಂಡರ್ಸ್ಟುಡ್ ದ ಪ್ರಾಬ್ಲಮ್ ರೈಟ್. so if you have any doubts, kindly comment in the comment section so that I can clear your doubts or queries. okay, ರೈಟ್. ಸೊ ಇನ್ನೊಂದ್ಸಲ ಬೇಕಂದ್ರೆ ಎಕ್ಸ್ಪ್ಲೇನ್ ಮಾಡಿಬಿಡ್ತೇನೆ ನಿಮಗೆ. ಸೊ ಮೊದಲಿಗೆ ಏನು ಮಾಡ್ಕೋಬೇಕ್ರಿ, ಎಕ್ಸ್ ವ್ಯಾಲ್ಯೂಸ್ ಮತ್ತು ವೈ ವ್ಯಾಲ್ಯೂಸ್. ಸೊ ಯು ಹ್ಯಾವ್ ಟು ಮೇಕ್ ಟು, ದಟ್ ಈಸ್ ಏನು ಮಾಡಬೇಕು, ಒಂದು ಎಕ್ಸ್ ಆಮೇಲೆ ವೈ ಅಂತ ತೊಗೋಬೇಕು. ಸೊ ಎಕ್ಸ್ ಅಂತ ಯಾವ್ದು ತೊಗೋಬೇಕಪ್ಪ ಅಂದರೆ
ಇಯರ್ ಯಾವ್ದು ಇರ್ತೈತಲ್ರಿ ಅದನ್ನ ಎಕ್ಸ್ ವ್ಯಾಲ್ಯೂ ತಗೋರಿ, ನೆಕ್ಸ್ಟ್ ಒನ್ ಇದ್ದಿದ್ದನ್ನು y ಅಂತ ತಗೋರಿ. ಸೊ ಎಕ್ಸ್ ವ್ಯಾಲ್ಯೂಸ್ ಆರ್ ಆಲ್ ದಿ ನೋನ್ ವ್ಯಾಲ್ಯೂಸ್. ಸೊ ಎಲ್ಲ ವ್ಯಾಲ್ಯೂಸ್ ಗೊತ್ತದಾವಿಲ್ಲ ನಮಗೆ, y ವ್ಯಾಲ್ಯೂಸ್ ಗೊತ್ತಿಲ್ಲ. ಸೊ y ವ್ಯಾಲ್ಯೂವನ್ನು, ಸೊ ಆ ಒಂದು ವೇರಿಯೇಬಲನ್ನು y ಅಂತ ಮಾಡಿರಿ, ಇಯರನ್ನು ಎಕ್ಸ್ ಅಂತ ಮಾಡಿರಿ. ಸೊ ಮೇಕ್ 2 ಕಾಲಮ್ಸ್ ಎಕ್ಸ್ ಆ್ಯಂಡ್ y. ರೈಟ್ ಡೌನ್ ದ ಇಯರ್ಸ್ ಹಿಯರ್. ಸೊ ಇಯರ್ ಆರ್ 1995, 97, 99, okay, 99, 2001, 2003, 2005. So next y values ಕೊಟ್ಟಿದ್ದಾರೆ 20, 40, 70. 2001 is dash, that is we don't know. 2003 130 ಇದೆ, 2005 we don't know. ಓಕೆ, ಸೊ ನೆಕ್ಸ್ಟ್ ಇದಾದ ಮೇಲೆ ಸೊ ಎಷ್ಟು ವ್ಯಾಲ್ಯೂಸ್, ನೋನ್ ವ್ಯಾಲ್ಯೂಸ್ ಎಷ್ಟಿದೆ ಅದನ್ನು ಬರೀರಿ. ಸೊ ನೋನ್ ವ್ಯಾಲ್ಯೂಸ್ n is equal to, count how many values you know, 1, 2, 3, 4. So n values are how many here, 4. After this name these. So you ಏನು ಮಾಡ್ಬೇಕ್ರಿ, represent ಮಾಡ್ರಿ. ಸೊ ಆಸ್ ದೇ ಆರ್ y ವೇರಿಯಬಲ್, ಸೊ y ಅಂತೇಳಿ ಫಸ್ಟ್ ವ್ಯಾಲ್ಯೂವಿಗೆ 0 ಅಂತ ಕೊಡ್ರಿ, ನೆಕ್ಸ್ಟ್ ಕಾನ್ಸಿಕ್ಯೂಟಿವ್ ನಂಬರ್ಸ್ ಕೊಟ್ಕೊಂತ ಬರ್ರಿ. ಸೊ y0, y1, y2, y3, y4, y5, ರೈಟ್. ಸೊ ಅಲ್ಲಿ ಎಷ್ಟು ನಂಬರ್ಸ್ ಇರ್ತಾವೆ ಅಷ್ಟರ ಮಟ್ಟ ಕೊಡ್ರಿ. ಸೊ ಹಿಯರ್ there are 6 values. So start from 0. So ನೆನ್ಪಿಟ್ಟುಕೋರಿ guys, remember to start with the naming with 0. y0 ದಿಂದನೇ ಸ್ಟಾರ್ಟ್ ಮಾಡಬೇಕು, ಓಕೆನಾ. ಸೊ y0, y1, y2, y3, y4, y5. ಓಕೆ, ಆಫ್ಟರ್ ದಿಸ್ ಸೊ ಇಲ್ಲಿ ನೋನ್ ವ್ಯಾಲ್ಯೂಸ್ 4 ಇರೋದ್ರಿಂದ ಸೊ ಲೀಡಿಂಗ್ ಡಿಫ್ರೆನ್ಸ್ ಏನಂತ ಬರೀಬೇಕಿಲ್ಲೇ 4 ಬರೀಬೇಕು. ಸೊ ಲೀಡಿಂಗ್ ಡಿಫ್ರೆನ್ಸ್ ಹೆಂಗೆ ಬರೆಯೋದ್ರಿ, y minus 1 is equal to 4 is equal to 0. So y minus 1 raised to 4 is equal to 0 or delta 4 is equal to 0. So ಇದರಲ್ಲಿ ಯಾವುದಾದ್ರೂ ಒಂದು ಬರೀರಿ. So y minus 1 raised to 4 is equal to 0. Next, after that take the Pascal's triangle. So Pascal's triangle ನಾಗ n ಎಷ್ಟೆಷ್ಟಿದಾವೆ ನೋಡ್ಕೊಂತ ಬರ್ರಿ. ಸೊ ಹಿಯರ್ ಈಸ್ 1, 2, 3, 4. ಸೊ ಇಲ್ಲಿ n ಏನಿದೆ 4 ಇದೆ. ಸೊ n 4 ಯಾವುದಪ್ಪ, ಇದು. ಸೊ 1, 2, 3, 4. ಸೊ n 4 ಅಂದರೆ ಈ ಒಂದು ಲೈನ್ ತಗೋಬೇಕು. ಸೊ ದೀಸ್ ಆರ್ ದಿ ಕೋಎಫಿಷಿಯನ್ಸ್. ಇವಕ್ಕೆ ನಾವೇನಂತ ಕರಿತೇವ್ರಿ, ದೀಸ್ ಆರ್ ನೋನ್ ಆಸ್ ದಿ ಕೋಎಫಿಷಿಯನ್ಸ್. ಸೊ ಈ ಕೋಎಫಿಷಿಯನ್ಸ್ ಕರೆಸ್ಪಾಂಡಿಂಗ್ ವಿತ್ ದ ಇಯರ್ ವ್ಯಾಲ್ಯೂಸ್ ತಗೋಬೇಕು. ಸೊ ದಟ್ ಈಸ್ y4 ಪ್ಲಸ್ y4 ಮೈನಸ್ 4. ಕೋಎಫಿಷಿಯಂಟ್ ಎಷ್ಟಿತ್ತು, 4 ಮೈನಸ್. ಸೊ y3 ಆದ್ಮೇಲೆ ನೆಕ್ಸ್ಟ್ ಬರೋದು ಯಾವ್ದ್ರಿ, ಅದ್ರ ಹಿಂದಿನ ವ್ಯಾಲ್ಯೂ ತಗೋರಿ, y3 ಪ್ಲಸ್ 6y2 ಮೈನಸ್ 4y1 ಪ್ಲಸ್ 1 ಇಂಟು y0. ಸೊ ಇಲ್ಲೇ 4 ದಿಂತ್ರ ಯಾಕಪ್ಪ ಅಂದ್ರೆ ಲೀಡಿಂಗ್ ಡಿಫ್ರೆನ್ಸ್ ಇಸ್ ಹೌ ಮಚ್ ಹಿಯರ್ 4. ಸೊ ಸ್ಟಾರ್ಟ್ ಫ್ರಮ್ 4. ಸೊ y4, y3, y2, y1, y0. ಓಕೆ, ಸೊ y5 ಬರಂಗಿಲ್ಲ. ಓಕೆ, ಸೊ 4 ನೋನ್ ವ್ಯಾಲ್ಯೂಸ್ ಇದೆ, ಒಂದು ಮಿಸ್ಸಿಂಗ್ ವ್ಯಾಲ್ಯೂ, ಉಳಿದಿದ್ವೆಲ್ಲ ನೋನ್ ವ್ಯಾಲ್ಯೂಸ್ ಇರಬೇಕು. ಆ ರೀತಿಯಾಗಿನೇ ನೀವು ಏನು ತಗೋಬೇಕ್ರಿ, ಲೀಡಿಂಗ್ ಡಿಫ್ರೆನ್ಸನ್ನು ಬರ್ಕೊಳ್ಬೇಕು. ಓಕೆ, ಸೊ ನಾವು ಹಿಯರ್ 1y4. ಓಕೆ, ಸೊ 1y4, ದಟ್ ಈಸ್ y4 ವ್ಯಾಲ್ಯೂ ಇಸ್ ಹೌ ಮಚ್ ಹಿಯರ್ 130. ಸೊ 1 ಇಂಟು 130 ಮೈನಸ್ 4 ಇಂಟು y3 ವ್ಯಾಲ್ಯೂ ದ್ಯಾಟ್ ವಿ ಹ್ಯಾವ್ ಟು ಫೈಂಡ್. ಸೊ ಅದನ್ನು ಹಂಗೆ ಇಡ್ರಿ y3 ಅಂತ ಹೇಳಿ, ಪ್ಲಸ್ 6 ಇಂಟು y2 ವ್ಯಾಲ್ಯೂ ಇಸ್ 70. ಸೊ 6 ಇಂಟು 70 ಮೈನಸ್ 4 y1 value is 40 plus 1 into y0 value is 20. So now multiply. So 1 into 130, 130. So plus 130 minus 4 into y3. So we don't know the value. y3 hanga bariri, plus 6 7s are 42, 420 minus 4 4s are 16. So minus 160 plus 20. 1 into 20, 20. Next, ಈಗ ಪ್ಲಸ್ ಇದ್ದು ವ್ಯಾಲ್ಯೂಸ್ ಆ್ಯಡ್ ಮಾಡ್ಕೊರಿ, ಅಥವಾ ಯು ಕ್ಯಾನ್ ಸಿಂಪ್ಲಿಫೈ ಹಿಯರ್ ಓನ್ಲಿ, ಲೀವ್ ದಿಸ್ y3, ಇದನ್ನು ಬಿಡ್ರಿ. ಪ್ಲಸ್ 130 ಪ್ಲಸ್ 420 ಮೈನಸ್ 160 ಪ್ಲಸ್ 20. ಸೊ ಇದೇ ರೀತಿಯಾಗಿರ ಮಾಡ್ರಿ. ಅಥವಾ ಸಿಂಪಲ್ ಏನಪ್ಪ ಅಂದರೆ ಪ್ಲಸ್ ಇದ್ದನ್ನು ಮೊದಲೇ ಕೂಡಿಸ್ರಿ. 130 ಪ್ಲಸ್ ಇದೆ, 420 ಪ್ಲಸ್ ಇದೆ, 20 ಪ್ಲಸ್ ಇದೆ. ಸೊ ಅದನ್ನೆಲ್ಲ ಕೂಡಿಸಿನಿ, 570 ಬಂತು. ಸೊ ಒಂದೇ ಮೈನಸ್ ಇದೆ, ಮೈನಸ್ 160, ಲಾಸ್ಟಿಗೆ ಮೈನಸ್ ಮಾಡ್ರಿ. ಸೊ ಯರ್ ಆನ್ಸರ್ ಈಸ್ 410. ಸೊ ಪ್ಲಸ್ 410. ಯಾಕಪ್ಪ ಅಂದರೆ ಗ್ರೇಟರ್ ನಂಬರ್ ಸೈನ್ ಮುಂದೆ ಎಷ್ಟಿದೆ ರೀ, ಗ್ರೇಟರ್ ನಂಬರ್ ಸೈನ್ ಈಸ್ ಇನ್ ಪ್ಲಸ್. ಸೊ ಪ್ಲಸ್ ರಿಟೈನ್ ಮಾಡೀನಿ. ಸೊ ಪ್ಲಸ್ 410 ಮೈನಸ್ 4y3 ಆ್ಯಸ್ ಇಟ್ ಈಸ್ ಬರೀರಿ. ಸೊ ಈ 4y3 ಮೈನಸ್ 4y3 ಇಲ್ಲೇ ಬಿಡ್ರಿ. ಪ್ಲಸ್ 410 ಅನ್ನು LHS ಶಿಫ್ಟ್ ಮಾಡ್ರಿ.
ಸೊ ಮೈನಸ್ 410. ಸೊ ಇದು ಪ್ಲಸ್ ಇದೆ, ಈ ಕಡೆ ಹೋದರೆ ಮೈನಸ್ ಆಗ್ತದೆ. ಸೊ ಮೈನಸ್ 410 is equal to minus 4y3. So minus and minus gets cancelled here. So y3 is equal to 410 divided by 4. So your answer was how much? 102.5. So 102.5 y3 value year 2001 value ಸಿಕ್ತು. ನೆಕ್ಸ್ಟ್ ಇದೇ ರಿಪೀಟ್ ಮಾಡಬೇಕು ಫಾರ್ 2003 ವ್ಯಾಲ್ಯೂವಿಗೆ. ಸೊ 2003 ವ್ಯಾಲ್ಯೂವಿಗೆ ಏನು ಮಾಡ್ಬೇಕ್ರಿ? ಯು ಹ್ಯಾವ್ ಟು ಜಸ್ಟ್ ಇನ್ಕ್ರೀಸ್ ದ ನಂಬರ್ ಆಫ್ ಇಯರ್. ಸೊ ಹಿಂದ್ಗಡೆ ಸೊ ಇಲ್ಲೇ y3 ವ್ಯಾಲ್ಯೂ ಫೈಂಡ್ ಔಟ್ ಮಾಡುವಾಗ y4 ತಗೊಂಡಿದ್ರಿ. ಸೊ ಈಗ ನಾವು ಯಾವ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತಾ ಇದ್ದೇವೆ? y5 ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡೋದೈತಿ. ಸೊ ಅದಕ್ಕೆ y5ದಿಂತ್ರನ ಸ್ಟಾರ್ಟ್ ಮಾಡ್ರಿ. ಸೊ 1 ಇಂಟು y5 ಮೈನಸ್, ಸೊ ಕೋಎಫಿಷಿಯಂಟ್ಸ್ ಅವನ್ನ ತಗೋರಿ. 4 ಇಂಟು y4 ಪ್ಲಸ್ 6y3 ಮೈನಸ್ 4y2 ಪ್ಲಸ್ y1. ಸೊ ಇಲ್ಲಿ ಪ್ಲಸ್ 0 ಅಂತ ಬರೆಯಕ್ಕೆ ಹೋಗ್ಬೇಡ್ರಿ, ಮತ್ತು 0 ಬರೋದಿಲ್ಲ. ಸೊ y0 will not come here, only take 4, right? ಸೊ 1 2 3 4. ಓಕೆ, ಸೊ ಇವನ್ನಷ್ಟೇ ತಗೋರಿ. 1 2 3 4 5 ಅಂದ್ರೆ ಇವಷ್ಟೇ 5 ನಂಬರ್ಸ್ ಬರಬೇಕು, ರೈಟ್? ಸೊ ನೆಕ್ಸ್ಟ್, ಸೊ 1 ಇಂಟು y5 ವ್ಯಾಲ್ಯೂ ಗೊತ್ತಿಲ್ಲ, ಹಂಗೆ ಇಟ್ಟಿವಿ. ಮೈನಸ್ 4y4 is y4 value is 130. So 4 into y 130 plus 6y3. So 6y3, now we have find out the value of y3. So ಮೇಲ್ಗಡೆ ಇದೆ. So y3 value is 102.5. So ಅದನ್ನು substitute ಮಾಡಿ. 6 into 102.5 minus 4 into 70 plus 40. So that is equal to 4y5. That is equal to y5 minus 4 into 130 520 plus 6 into 102.5 615 minus 4 into 70 minus 280 plus 40, right? ನಾವು ಇದನ್ನು ಏನು ಮಾಡ್ರಿ? ಸಿಂಪ್ಲಿಫೈಯರ್ ಮಾಡ್ರಿ, ಅಥವಾ ಮೈನಸ್ ಇದ್ದಿದ್ದು ಒಂದು ಕಡೆ ಆ್ಯಡ್ ಮಾಡ್ಕೊರಿ, ಪ್ಲಸ್ ಇದ್ದಿದ್ದನ್ನು ಆ್ಯಡ್ ಮಾಡ್ಕೊರಿ. ಲೇಟರ್ ಆನ್ ಸಬ್ಸ್ಟ್ರಾಕ್ಟ್ ದ ವ್ಯಾಲ್ಯೂಸ್. ಸೊ y5 ಹಂಗೆ ಇಡ್ರಿ. ಸೊ ಇದು ಮೈನಸ್ ಇದ್ದಿದ್ದು ಕೂಡಿಸಿದ್ರೆ ಮೈನಸ್ 520 minus 280, if you add you will get minus 800 plus 615 plus 40, if you add you will get plus 655. So both if you to minus here, because one is plus another one is minus. So in such case subtract and keep the greater number sign. So subtract ಮಾಡಿದಾಗ 800 minus 655 145 ಬಂತು. So greater number is 800, ಅದರ ಹಿಂದೆ ಇರುವಂತ ಸೈನ್ minus. So retain the sign here, minus sign ಇಟ್ಟೇನಿ. So y5 minus 145 ಐತಿ. ಸೊ ನಮಗೆ ಬೇಕಾಗಿದ್ದು y5 ವ್ಯಾಲ್ಯೂ. ಸೊ y5 ಇಲ್ಲೇ ತಗೋರಿ. ಈ ಮೈನಸ್ 145 ಇದ್ದನ್ನು LHSಗೆ ಶಿಫ್ಟ್ ಮಾಡ್ರಿ. ಸೊ ಇಲ್ಲಿ ಮೈನಸ್ ಇದೆ, LHSಗೆ ಹೋದ್ರೆ ಅದು ಪ್ಲಸ್ ಆಗ್ತದೆ. ಸೊ y5 is equal to plus 145. So y5 value is how much now? 145. So this is how we have to do the calculation. So now we have find out the value of both the years. 2005 is 145, 2001 was, we have already found out, 102.5. So this is how we have to use the binomial expansion method. I hope you understood the sum. So if there are any doubts regarding to the sum that I have solved now, you can comment in the chat box so that I'll attend to your doubts or queries, right? So in the tomorrow's class, okay, so in the tomorrow's class I am going to bring you with, okay, so in the tomorrow's class I am going to bring you with the that is the next method, and also we'll solve another one problem regarding to the binomial expansion method also. And next method yaudri? Newton's advancing method, adannu kuda solve ಮಾಡೋಣ. So next session ನಲ್ಲಿ ಆ ಒಂದು ಸೆಷನ್ ಅನ್ನ ಆ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ, right? So I hope you have understood the problem here. Okay, so hope you have understood the problem. So if there are any doubts regarding to the questions that I have solved, so you can ask, right? So I'll conclude with the today's class, guys. So in the next class we will see with the next problem regarding to binomial expansion method, that is part 2. So same time tomorrow at 7:15 sharp I will be coming with the that is 6:15 sharp I will be coming with the interpolation next topic. Okay, so I hope you like my videos. So
if you have understood the problem, please like, share and subscribe my, that is Unacademy Karnataka PUC channel here, and don't forget to subscribe and share, and also press the bell icon so that you can get the further notifications of the upcoming classes. Right, so till then, tomorrow I'll come with the next session, guys. So till then, take care, goodbye. So I'll summing up with the session today. Take care, bye bye.